ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ನಲ್ಲಿ 5 ಪ್ರಮುಖ ಸುದ್ದಿಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಆ 5 ಸುದ್ದಿಗಳ ಪೈಕಿ ಮೊದಲ ಸುದ್ದಿ ಮಧ್ಯಪ್ರಾಚ್ಯದ ಬೆಳವಣಿಗೆ. ನೀವು ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧ ಶುರುವಾಗಿ ಸ್ವತಃ ಅಮೆರಿಕವೇ ಇರಾನ್ ಮೇಲೆ ಯುದ್ಧ ಮಾಡಿದ ನಂತರವೂ ಕೂಡ ಅಮೆರಿಕ ಪದೇ ಪದೇ ಇರಾನ್ ಮುಂದೆ ನೇರವಾಗಿ ಬಾಗದೇ ಇದ್ದಾಗಲೂ ಕೂಡ ನಮ್ಮ ಜೊತೆಗೆ ನೀವು ಮಾತುಕತೆಗೆ ಬರಬೇಕು ಅಂತ ಇರಾನ್ಗಿಂತ ಹೆಚ್ಚು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಇರಾನ್ನ ಹಿಂದೆಗಡೆ ಹೋಗಿದ್ದನ್ನು ನಾವು ನೋಡಿದ್ದೀವಿ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಪಾಕಿಸ್ತಾನದ ಹಿತಾಸಕ್ತಿಯೋ, ಮಧ್ಯಪ್ರಾಚ್ಯದ ಹಿತಾಸಕ್ತಿಯೋ, ಅಥವಾ ಅಮೆರಿಕದ ಆರ್ಥಿಕತೆ ಹಿತಾಸಕ್ತಿಯೋ, ಇದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ರಿಪಬ್ಲಿಕನ್ ಪಾರ್ಟಿಯ ವಿರುದ್ಧ ಏನು ದೊಡ್ಡ ಅಲೆ ಎದ್ದಿದೆ, ಅದರ ಹಿತಾಸಕ್ತಿಯ ಕಾರಣಕ್ಕಾಗಿಯೋ ಬೇರೆ ಬೇರೆ ಕಾರಣಗಳಿರ್ಬೋದು. ಆದರೆ ಡೊನಾಲ್ಡ್ ಟ್ರಂಪ್ ಅವರು ಮಾತ್ರ ಇರಾನನ್ನು ಪುನರಪಿ ಮಾತುಕತೆಗೆ ಕರೆದಿದ್ದನ್ನು ನೀವು ಒಪ್ಪಿಕೊಳ್ಳಬೇಕು ಅಂತ ಹೇಳಿದ್ದನ್ನು ನಾವೆಲ್ಲ ಕೇಳಿಸ್ಕೊಂಡಿದ್ದೀವಿ. ಇದೀಗ ಒನ್ಸ್ ಅಗೇನ್ ಡೊನಾಲ್ಡ್ ಟ್ರಂಪ್ ಅಂಥದ್ದೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಯತಲ್ಲಾ ಅಲಿ ಖಮೇನಿ ಮೃತಪಟ್ಟ ನಂತರ ಅಧಿಕಾರಕ್ಕೆ ಬಂದಿರುವಂಥ ಮೋಸ್ತಬಾ ಖಮೇನಿಯವರನ್ನ ಭೇಟಿ ಮಾಡುವ ಸಂಗತಿಯ ಕುರಿತಂತೆ ಹೇಳಿಕೆ ಅದು. ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ರು ಮಾತುಕತೆಯನ್ನು ನಡೆಸ್ತೀವಿ, ಭೇಟಿ ಮಾಡಿ ಅಂತ. ಆದರೆ ಇರಾನ್ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟು ಯಾವುದೋ ಕನಸಲ್ಲೋ ಹಗಲು ಕನಸಲ್ಲಿ ಬದುಕೋಕೆ ಹೋಗಬೇಡಿ, ವಾಸ್ತವ ಜಗತ್ತಿನಲ್ಲಿ ಬದುಕೋದನ್ನು ಕಲೀರಿ ಅಂತ ಡೊನಾಲ್ಡ್ ಟ್ರಂಪ್ ಅವರಿಗೆ ಇರಾನ್ನವರು ಎಚ್ಚರಿಕೆ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಹಾಗಾದರೆ ಏನಾಯಿತು ಬೆಳವಣಿಗೆ ಅನ್ನೋದು ಒಂದು. ಎರಡನೇದ್ದು, ಇದೇ ವಿಚಾರದಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಏನು ಮಿತ್ರ ದೇಶ ಇದೆ, ಇದೇ ಅಮೆರಿಕ ಮತ್ತು ಮಿತ್ರ ದೇಶದ ನಡುವೆ ಅಂದರೆ ಇಸ್ರೇಲ್ ನಡುವೆ ಭಿನ್ನಾಭಿಪ್ರಾಯಗಳು ಬಂದಿದೆ ಅಂತೆಲ್ಲ ನೋಡಿದ್ವಿ. ಆದರೆ ಇದೀಗ ಇಸ್ರೇಲ್ ಅಮೆರಿಕದ ಅಧಿಕಾರಿಗಳ ಮೇಲೆ ಗೂಢಾಚಾರಿಕೆಯನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಒಂದು ಸುದ್ದಿ ಬರ್ತಾ ಇದೆ. ಏನಿದು ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ಇದೇ ಮೊದಲ ಸುದ್ದಿ, ಮಧ್ಯಪ್ರಾಚ್ಯ ಮತ್ತೊಮ್ಮೆ ಧಗಧಗ. ಮೊದಲ ಸುದ್ದಿಯಲ್ಲಿ ಇರಾನ್ ಮತ್ತು ಅಮೆರಿಕಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ನಾನು ಆವಾಗಲೇ ಹೇಳ್ತಾ ಇದ್ದೆ, ಡೊನಾಲ್ಡ್ ಟ್ರಂಪ್ ಅವರಿಗೆ ಮಾತುಕತೆಯ ಅಗತ್ಯತೆ ಇದೆ, ಯುದ್ಧ ನಿಲ್ಲುವಂಥದ್ದು ಬೇಕಾಗಿದೆ. ಅದೇ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಇದುವರೆಗೂ ಕೂಡ ಪೂರ್ಣ ಪ್ರಮಾಣದ ಯುದ್ಧವನ್ನು ಇರಾನ್ ಮೇಲೆ ಸಾರಲಿಲ್ಲ. ಅದರ ಬದಲಾಗಿ ಆರ್ಥಿಕ ದಿಗ್ಬಂಧನ, ನೌಕಾ ದಿಗ್ಬಂಧನ, ಕ್ಷಿಪಣಿಗಳ ದಾಳಿ, ಡ್ರೋನ್ಗಳ ದಾಳಿ, ಇವುಗಳ ಮುಖಾಂತರ ಇರಾನನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅಥವಾ ಇರಾನ್ಗೆ ಒಂದು ಬುದ್ಧಿ ಕಲಿಸಬೇಕು, ಇರಾನ್ ನಾನು ಹೇಳಿದಂತೆ ಕೇಳಬೇಕು ಅನ್ನುವಂಥ ಆಲೋಚನೆಯಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇದ್ದರು, ಬೆಂಜಮಿನ್ ನೆತನ್ಯಾಹು ಕೂಡ ಇಸ್ರೇಲ್ನ ಪ್ರಧಾನಿ ಇಬ್ಬರು ಕೂಡ ಇದ್ದರು. ಆದರೆ ಯಾವಾಗ ಸರಣಿಯಾಗಿ ಇರಾನ್ ತನ್ನ ಅನೇಕ ನಾಯಕರುಗಳನ್ನು ಕಳೆದುಕೊಳ್ತಲ್ಲ, ಅದು ಮಿಲಿಟರಿ ಕಮಾಂಡರ್ಗಳಾಗಿರ್ಬೋದು, ಆಯತಲ್ಲಾ ಅಲಿ ಖಮೇನಿ ಆಗಿರ್ಬೋದು, ಮತ್ತು ಅವರ ಮಗಳು ಎಲ್ಲ ಹತ್ಯೆ ಆಯ್ತಲ್ಲ, ಈ ಹತ್ಯೆಯ ನಂತರ ಇರಾನ್ಗೂ ಕೂಡ ಒಳಗೆ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಒಂದು ದ್ವೇಷ ಸಹಜವಾಗಿ ಬೆಳೆದಿತ್ತು. ಪ್ರತಿಕಾರದ ಭಾಗವಾಗಿ ನಾವೆಲ್ಲದಕ್ಕೂ ಕೂಡ ಮುಂದಾಗಬೇಕು ಅಂತ ಅವತ್ತಿನಿಂದ ಇವತ್ತಿನ ತನಕವೂ ಕೂಡ ಅಯತಲ್ಲಾ ಅಲಿ ಖಮೇನಿ ನಂತರ ಮೋಸ್ತಬಾ ಖಮೇನಿ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿಲ್ಲ. ಮೊನ್ನೆ ಒಂದು ಸುದ್ದಿ ನೋಡಿದೀನು, ಇದೇ ಇಸ್ರೇಲ್ ಮತ್ತು ಅಮೆರಿಕ ಸಾಮಾಜಿಕ ಜಾಲತಾಣಗಳನ್ನು ಬಳಕೆ ಮಾಡಿಕೊಂಡು ಇರಾನ್ನ ಜನರ ಮೈಂಡ್ಸೆಟ್ ಅನ್ನ ಟರ್ನ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಿದೆ ಅಂತ. ಇದೀಗ ಟ್ರಂಪ್ ಹೇಳ್ತಾ ಇದ್ದಾರೆ, ಮಾತುಕತೆಯ ಮುಖಾಂತರ ಬಗೆಹರಿಸಿಕೊಳ್ತೀವಿ. ಯಾರನ್ನು ಭೇಟಿ ಮಾಡೋದು? ಭವಿಷ್ಯದಲ್ಲಿ ಮೋಸ್ತಬಾ ಖಮೇನಿ ಅವರನ್ನು ಭೇಟಿ ಮಾಡೋದು ಅಂತ. ಆದರೆ ಇರಾನ್ ಹೇಳ್ತಾ ಇದೆ, ವಾಸ್ತವದಲ್ಲಿ ಬದುಕಿ, ರಿಯಾಲಿಟಿಯಲ್ಲಿ ಬದುಕಿ ಅಂತ. ಹಾಗಾದರೆ ಏನಾಯಿತು ಘಟನೆ ನೋಡ್ತಾ ಹೋಗೋಣ. ಟ್ರಂಪ್ಗೆ ಇರಾನ್ ರಿಯಾಲಿಟಿ ಚೆಕ್ ಅಂತ ಹೇಳಿದ್ದಾರೆ. ವಾಸ್ತವ ಜಗತ್ತಿನಲ್ಲಿ ನೀವು ಬದುಕೋದನ್ನು ಕಲೀರಿ ಅಂತ ಇರಾನ್ ಇದೀಗ ಇಂಥದ್ದೊಂದು ಟಾಂಗ್ ಕೊಟ್ಟಿದೆ. ಖಮೇನಿ ಭೇಟಿಯಾಗುವಂತಹ ಟ್ರಂಪ್ ಆಸೆಯನ್ನು ಸಾರಾಸಗಟಾಗಿ ಟೆಹರಾನ್ ಅಂದರೆ ಇರಾನ್ನ ರಾಜಧಾನಿ ಅವರೆಲ್ಲ ತಳ್ಳಿ ಹಾಕಿದ್ದಾರೆ. ಮೊಹೆನ್ಸ್ ರೆಜಾಯಿ ಅಂತ ಇವರು ನಮ್ಮ ಆಸ್ತಿ, ನಮ್ಮ ಹಣ ಏನಿದೆ ಅದನ್ನು ನೀವು ಬಿಡುಗಡೆ ಮಾಡಿ ಆ ಮುಖಾಂತರ ನಂಬಿಕೆಯನ್ನು ಸಾಬೀತುಪಡಿಸಿ ಅಂತ ಒಂದು ಸವಾಲನ್ನು ಹಾಕಿಬಿಟ್ಟಿದ್ದಾರೆ. ಅವ್ರು ಹೇಳ್ತಿದ್ದಾರೆ, ಅರಾಗ್ಜಿ ಹೇಳಿದ್ದಾರೆ, ಅಬ್ಬಾಸ್ ಅರಾಗ್ಜಿ ವಿದೇಶಾಂಗ ಸಚಿವರು, ಮೊದಲು ವಾಸ್ತವ ಬದುಕಿನಲ್ಲಿ ನೀವೆಲ್ಲ ಬದುಕಿ, ಶಾಂತಿ ಮಾತುಕತೆ ಅನ್ನೋದು ಕೇವಲ ನಾಟಕೀಯ ಬೆಳವಣಿಗೆ ಆಗಿದೆ, ಕೇವಲ ಪುಸ್ತಕಕ್ಕೆ ಮಾತ್ರ, ಮೇಜಿಗೆ ಮಾತ್ರ ಸೀಮಿತ ಆಗಿದೆ, ವಾಸ್ತವದಲ್ಲೆಲ್ಲವೂ ಕೂಡ ಇಲ್ಲ. ಹೀಗಾಗಿ ಅಮೆರಿಕ ಹಗಲುಗನಸು ಕಾಣಬಾರ್ದು, ವಾಸ್ತವದಲ್ಲಿ ಬದುಕಬೇಕು ಅಂತವರೆಲ್ಲ ಹೇಳಿದ್ದಾರೆ. ಯಾವ ಕಾರಣಕ್ಕಾಗಿ? ಬೇರೆ ಬೇರೆ ಕಾರಣ ಇದೆ. ಒಂದು, ಟ್ರಂಪ್ ಅವರ ಏಕಪಕ್ಷೀಯ ನಿರ್ಧಾರಗಳು. ಏನು ಏಕಪಕ್ಷೀಯ ನಿರ್ಧಾರಗಳು? ಯುದ್ಧದ ವಿಚಾರದಲ್ಲಿ ಅವರು ತೆಗೆದುಕೊಂಡಿರುವಂಥ ಏಕಪಕ್ಷೀಯ ನಿರ್ಧಾರಗಳು, ಇರಾನ್ ಮೇಲೆ ಕದನ ವಿರಾಮ ಹೇಳುವಂತಹ ವಿಚಾರದಲ್ಲೂ ಕೂಡ ಪುನರಪಿ ಅವರು ಚೇಂಜ್ ಮಾಡ್ತಾ ಇದ್ದಂತಹ ವಿಚಾರಣೆಗಳು, ಮತ್ತೊಂದು ಕಡೆ ಇರಾನ್ ಮೇಲೆ ಹೇರ್ತಾ ಇರುವಂತಹ ಎಲ್ಲ ಬೇಡಿಕೆಗಳೇನಿದೆಯಲ್ಲ ಅದು ಇರಾನ್ ಹೇಳ್ತಾ ಇದೆ ಇವೆಲ್ಲವೂ ಕೂಡ ಅವಾಸ್ತವಿಕ,
ಪರಮಾಣು ಕಾರ್ಯಕ್ರಮದ ಹಿಂದೆ ಸರಿಯೋದು, ಹಾರ್ಮುಜ್ ಜಲಸಂಧಿಯನ್ನು ಬಿಟ್ಟುಕೊಡೋದು, ತನ್ನ ಬಳಿ ಇರುವಂತಹ ಯುರೇನಿಯಂ ಅನ್ನು ಹಸ್ತಾಂತರ ಮಾಡೋದು, ಇವೆಲ್ಲವೂ ಕೂಡ ವಾಸ್ತವಕ್ಕೆ ವಿರುದ್ಧವಾಗಿರೋದು. ಹೀಗಾಗಿ ಅಮೆರಿಕ ವಾಸ್ತವಕ್ಕೆ ಬದುಕಬೇಕು ಅಂತ ಇರಾನ್ ಅವರು ಹೇಳ್ತಾ ಇದ್ದಾರೆ. ಒಂದು. ಎರಡನೇದು, ತೀವ್ರತರನಾದಂತಹ ರಾಜತಾಂತ್ರಿಕ ನಡೆ ಮತ್ತು ಅಪನಂಬಿಕೆ ಮತ್ತು ನಿರ್ಬಂಧಗಳೆಲ್ಲವೂ ಕೂಡ ಶುರುವಾಗಿರೋದು. ನಾನು ಅನೇಕ ಬಾರಿ ಹೇಳಿದ್ದೀನಿ, ಅಮೆರಿಕವನ್ನು ನಂಬುವಂಥ ಸ್ಥಿತಿಯಲ್ಲಿ ಇವತ್ತು ಇರಾನ್ನವರಿಲ್ಲ ಅಂತ. ಈಗ ಇವರೇನು ಹೇಳ್ತಿದ್ದಾರೆ, ನಮ್ಮ ಮೇಲೆ 2018ರಲ್ಲಿ ಒಪ್ಪಂದದಿಂದ ಹೊರಗಡೆ ಬಂದ ನಂತರ ಆರ್ಥಿಕ ನಿರ್ಬಂಧಗಳನ್ನು ಏನು ಹೇರಲಾಗಿತ್ತು, ಆ ಆರ್ಥಿಕ ನಿರ್ಬಂಧಗಳನ್ನು ತೆರವು ಮಾಡಬೇಕು ಅನ್ನೋದು ಇರಾನ್ನ ಬೇಡಿಕೆ. ನಾವು ನಿರ್ಬಂಧವನ್ನು ತೆರೆದು ಹಾಕಿದ್ದೀವಿ ಅಂತ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಮತ್ತು ಅಮೆರಿಕದ ಬೇರೆ ಬೇರೆದವರು ಹೇಳ್ತಾರೆ. ಆದರೂ ವಾಸ್ತವದಲ್ಲಿ ಅದು ಇಲ್ಲ ಅನ್ನುವಂಥದ್ದು ಯಾರ್ದು, ಇರಾನ್ನವ್ರದ್ದಿದೆ. ಮೂರನೇದು, ನಾನು ಆವಾಗಲೇ ಹೇಳಿದ ಹಾಗೆ ರಾಜಕೀಯ ನಾಯಕರ ರಕ್ಷಣೆಗಳು ಇರಾನಿಗೆ ಬೇಕಾಗಿದೆ. ನಾಳೆ ಇಸ್ರೇಲ್ ಮತ್ತು ಅಮೆರಿಕ ಒನ್ಸಗೇನ್ ದಾಳಿ ಮಾಡಿದ ನಂತರ ಮೊಸ್ತಫಾ ಖಮೇನಿ ಹತ್ಯೆ ಎಲ್ಲಾಗುತ್ತೆ ಅನ್ನುವಂತಹ ಆತಂಕ ಅವರಿಗಿದೆ. ಹೀಗಾಗಿ ಇದು ಭೇಟಿ ಅಸಾಧ್ಯ ಅಂತ ಅವ್ರು ಹೇಳ್ತಾ ಇರೋದು. ಅಮೆರಿಕದ ಗೊಂದಲಕಾರಿ ನಡೆಯೂ ಕೂಡ ಇರಾನ್ಗೆ ದೊಡ್ಡ ಮಟ್ಟದ ಆಕ್ರೋಶ. ಇದು ಒಂದು ಬೆಳವಣಿಗೆ. ಆದರೆ ಮತ್ತೊಂದು ಕಡೆ IRGCಯ ಮಾಜಿ ಕಮಾಂಡರ್ ರೆಜಾಯಿ ಹೇಳಿರುವಂತಹ ಹೇಳಿಕೆಯನ್ನು ನೀವು ಗಮನಿಸ್ತಾ ಇದ್ದೀರಿ. $24 ಬಿಲಿಯನ್ ಹಣ ಏನಿದೆ, ಆ ಹಣವನ್ನ ಅಮೆರಿಕ ಬಿಡುಗಡೆ ಮಾಡಬೇಕು ಅಂತ. ನಾವು ಮಾತುಕತೆಗೆ ಬರಬೇಕು, ಮಾತುಕತೆ ಫಲಪ್ರದ ಆಗಬೇಕು ಅಂತ ಅವರೊಂದು ಕಂಡೀಷನ್ ಆಗ್ತಾ ಇದ್ದಾರೆ. $24 ಬಿಲಿಯನ್ ಅಮೆರಿಕನ್ ಡಾಲರ್ ಆಸ್ತಿ ಏನಿದೆ, ಈ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ನೀವು ಈ ಹಣವನ್ನು ಬಿಡುಗಡೆ ಮಾಡಬೇಕು. ಅದರಲ್ಲಿ 2 ಕಂಡೀಷನ್ ಇದೆ. ನಾವು ಒಪ್ಪಂದಕ್ಕೆ ಬಂದು ಸೈನ್ ಮಾಡಬೇಕು ಅಂತ ಹೇಳಿದ್ರೆ $12,000 ಅಮೆರಿಕನ್ ಬಿಲಿಯನ್ ಹಣವನ್ನು ಮೊದಲು ಬಿಡುಗಡೆ ಮಾಡಬೇಕು. $24 ಬಿಲಿಯನ್ ಪೈಕಿ $12 ಬಿಲಿಯನ್ ಅನ್ನ ಮೊದಲ ಹಂತದಲ್ಲಿ ಬಿಡುಗಡೆ ಮಾಡಬೇಕು. ಅದಾದ ನಂತರ ಸಹಿ ಹಾಕ್ತೀವಿ. ಈ ಮಾತುಕತೆಯ ನಂತರ ಈ ಮಾತುಕತೆ ಹೇಗೆ ಫಲಪ್ರದ ಆಗುತ್ತೆ, ವರ್ಕೌಟ್ ಆಗುತ್ತೋ ಇಲ್ಲವೋ ಎಲ್ಲವನ್ನ ಗಮನಿಸಿದ ನಂತರ ಉಳಿದ $12 ಬಿಲಿಯನ್ ಅಮೆರಿಕನ್ ಡಾಲರ್ ಏನು ಹಣ ಇದೆ ಅದನ್ನು ಅಮೆರಿಕ ನಮಗೆ ಬಿಡಬೇಕು. ಇದನ್ನ ಮಾತ್ರ ಒಪ್ಪಿಕೊಂಡ್ರೆ ನಾವು ಮಾತುಕತೆಗೆ ಬರ್ತೀವಿ. ಉಳಿದಿದ್ದೆಲ್ಲವೂ ಕೂಡ ವಾಸ್ತವಕ್ಕಿಂತ ದೂರ ಎನ್ನುವಂತಹ ವಾದವನ್ನ ಇರಾನ್ ಅವರು ಇಡ್ತಾ ಇದ್ದಾರೆ. ಈ ಕೇವಲ ಈ IRGCಯ ಮಾಜಿ ಕಮಾಂಡರ್ ಅಂತಲ್ಲ, ಈ ಹಿಂದೆ ಅರಾಗ್ಜಿ ಮಾತನಾಡಿದಾಗಲೂ ಇರಾನ್ನ ಒಟ್ಟಾರೆ ಬೇಡಿಕೆ ಇರೋದೇ ಹಾಗೆ. ಯಾಕಂದ್ರೆ ಒಬಾಮಾ ಮಾಡಿಕೊಂಡಿದ್ದಂತಹ ಒಪ್ಪಂದದಿಂದ ಡೊನಾಲ್ಡ್ ಟ್ರಂಪ್ ಏಕಾಏಕಿಯಾಗಿ ಹೊರಗಡೆ ಬಂದರು. ಅವತ್ತೇನು ಹೇಳಿದ್ರು, ಇದು ವಾಸ್ತವಕ್ಕೆ ವಿರುದ್ಧವಾಗಿದ್ದು ಅಂತ ಡೊನಾಲ್ಡ್ ಟ್ರಂಪ್ ಅವರು 2018ರ ಒಪ್ಪಂದದಿಂದ ಹೊರಗಡೆ ಬಂದ, 15ರ ಒಪ್ಪಂದದಿಂದ 18ರಲ್ಲಿ ಹೊರಗಡೆ ಬಂದಾಗ ಹೇಳಿದ್ರು. ಇವತ್ತು ಇರಾನ್ ಹೇಳ್ತಾ ಇದೆ, ಡೊನಾಲ್ಡ್ ಟ್ರಂಪ್ ಅವರ ನೀತಿ ನಿಯಮಗಳು, ಅವರು ನಡೆದುಕೊಳ್ಳುತ್ತಿರುವಂತಹ ರೀತಿ ವಾಸ್ತವಕ್ಕೆ ವಿರುದ್ಧವಾಗಿದೆ ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ಇದು ರಿಯಾಲಿಟಿ ಚೆಕ್ ಕಥೆ. ಆದರೆ ಅಮೆರಿಕ ಮೇಲೆ ಇಸ್ರೇಲ್ ಗೂಢಾಚಾರಿಕೆ ಮಾಡ್ತಾ ಇರುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಯಾವ ಇಸ್ರೇಲ್? ಅಮೆರಿಕದ ಮಿತ್ರ ದೇಶ ಇಸ್ರೇಲ್. ಯಾವ ಇಸ್ರೇಲ್ನ ಮಾತು ಕೇಳಿಕೊಂಡು ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದ್ದನ್ನು ನೋಡಿದ್ದೀವಿ. ಇದೀಗ ಅದೇ ಇಸ್ರೇಲ್ ಅಮೆರಿಕದ ಮಿಲಿಟರಿ ಅಧಿಕಾರಿಗಳ ಗೂಢಚಾರಿಕೆ ಮಾಡ್ತಾ ಇದೆ ಅಂತ. ಯಾವ ಕಾರಣಕ್ಕಾಗಿ? ಮಿತ್ರ ರಾಷ್ಟ್ರಗಳ ನಡುವೆ ಒಂದು ಸ್ಪೈ ವಾರ್ ಶುರುವಾಗಿದೆ. ಪೆಂಟಗನ್ ತೀವ್ರ ಆತಂಕ ಎಲ್ಲ ಹೊರಗೆ ಹಾಕಿದೆ. ಅಮೆರಿಕ ಅಧಿಕಾರಿಗಳ ಮೇಲೆ ಇಸ್ರೇಲ್ನ ಗುಪ್ತಚರ ಸಂಸ್ಥೆಗಳೆಲ್ಲ ನಿಗಾ ಇಟ್ಟಿದೆ ಅಂತ. ನೀವು ನೋಡಿ, ಬೆಂಜಮಿನ್ ನೆತನ್ಯಾಹು ಮತ್ತು ಡೊನಾಲ್ಡ್ ಟ್ರಂಪ್ ಅವರ ನಡುವೆ ಅಸಮಾಧಾನಕ್ಕೆ ಏನು ಕಾರಣ ಆಗಿತ್ತು? ಲೆಬನಾನ್ ಮೇಲೆ ಇಸ್ರೇಲ್ನವರು ದಾಳಿ ಮಾಡ್ತಾ ಇದ್ದಾರೆ ಅಂತ. ಲೆಬನಾನ್ ಮೇಲೆ ನಾನು ದಾಳಿ ಮಾಡ್ತೀನಿ ಅಂತ ಇಸ್ರೇಲ್ನವರು ಪದೇ ಪದೇ ಹೇಳಿ ಒನ್ಸ್ ಅಗೇನ್ ಈಗ ಒಪ್ಪಂದ ಮುರಿದು ಬಿದ್ದಿದೆ, ದಾಳಿ ಮಾಡ್ತಿದ್ದಾರೆ. ಆ ವಿಚಾರಕ್ಕೆ ಬರ್ತೀನಿ ನಾನು. ಈಗ ಇರಾನ್ ವಿರುದ್ಧದ ಯುದ್ಧವನ್ನು ನಿಲ್ಲಿಸಬೇಕು ಅನ್ನುವಂಥದ್ದು ಡೊನಾಲ್ಡ್ ಟ್ರಂಪ್ ಅವರ ಆಶಯ. ಆದರೆ ಯುದ್ಧ ಮುಂದುವರಿಯಬೇಕು, ಇರಾನನ್ನು ಸರ್ವನಾಶ ಮಾಡಬೇಕು ಅನ್ನೋದು ಇಸ್ರೇಲ್ನವ್ರದ್ದು. ಹೀಗಾಗಿ ಬೆಂಜಮಿನ್ ನೆತನ್ಯಾಹು ಅವರ ಇಸ್ರೇಲ್ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಈ ಇರಾನ್ ಜೊತೆಗಿನ ಶಾಂತಿ ಮಾತುಕತೆ ನಡೆಸೋದಕ್ಕೆ ಕೆಲವೊಂದಿಷ್ಟು ಜನ ಅಧಿಕಾರಿಗಳಿದಾರಲ್ಲ, ಅವರನ್ನ ಗೂಢಾಚಾರಿಕೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಯಾರ್ಯಾರನ್ನು ಮಾಡ್ತಿದ್ದಾರೆ? ಒಂದು ಸ್ಟೀವ್ ವಿಲ್ಕಪ್ ಅಂತ ಈ ವ್ಯಕ್ತಿ ಮುಖ್ಯ ಸಂಧಾನಕಾರ ಅಮೆರಿಕ ಮತ್ತು ಇರಾನ್ನ ನಡುವೆ. ಎಲ್ಬ್ರಿಡ್ಜ್ ಕೊಲ್ಟಿ ಅಂತ ಪೆಂಟಗನ್ ನೀತಿಯ ನಿರೂಪಕ ಈ ವ್ಯಕ್ತಿ. ಮೈಕಲ್ ಟಿವಿನೋ ಎನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಈತವು ಕೂಡ ಅತ್ಯಂತ ಹಿರಿಯ ರಕ್ಷಣಾಧಿಕಾರಿ ಅಮೆರಿಕದ್ದು. ಇವರ ಮೊಬೈಲ್ಗಳನ್ನು ಹ್ಯಾಕಿಂಗ್ ಮಾಡೋ ಪ್ರಯತ್ನವನ್ನು ಇಸ್ರೇಲ್ ಅವರು ಮಾಡ್ತಿದ್ದಾರಂತೆ. ಲಿಸನಿಂಗ್ ಡಿವೈಸ್ಗಳನ್ನು ಬಳಕೆ ಮಾಡಿಕೊಂಡು ಅವ್ರು ಏನು ಚರ್ಚೆ ಮಾಡ್ತಾರೆ, ಏನಾಗ್ತಾ ಇದೆ, ಒಪ್ಪಂದದ ಭಾಗ ಹೇಗಾಗ್ತಾ ಇದೆ, ಏನು ಎತ್ತ ಅನ್ನೋದನ್ನು ನೋಡ್ಕೊಳ್ಳೋದಕ್ಕೆ ಇಸ್ರೇಲ್ ಅವರು ಮುಂದಾಗ್ತಾ ಇದ್ದಾರೆ ಅಂತ ಅದೊಂದು ಸುದ್ದಿ ಬರ್ತಾ ಇದೆ. ಹಾಗೆ ಇಸ್ರೇಲ್ ಮತ್ತು ಅಮೆರಿಕದ ನಡುವೆ ಮೊದಲ ಬಾರಿಗೆ ಗೂಢಚಾರಿಕೆ ನಡೀತಾ ಇದೆ. ಇದು ತಪ್ಪು ಕಲ್ಪನೆ. ನೀವು ಗಮನಿಸಿ, 2021ರಲ್ಲಿ ಏನು ಮಾಡಿತ್ತು ಅಂತ ಹೇಳಿದರೆ, ಇಸ್ರೇಲ್ ಅಮೆರಿಕದ ಮಿಲಿಟರಿ ಕಚೇರಿ ಏನಿದೆ, ರಕ್ಷಣಾ ಕಚೇರಿ ಏನಿದೆ, ಆ ಕಚೇರಿ ಮೇಲೆ ಏನು ಮಾಡಿದ್ರು ಅಂತ ಹೇಳಿದ್ರೆ, ಇವರು ಪ್ರಧಾನ ಕಚೇರಿಯ ಒಳಗಡೆ ಹೋಗಿದ್ರು. ಒಳಗಡೆ ಹೋಗಿ ನುಗ್ಗಿ ಒಂದು ಧ್ವನಿ ಮುದ್ರಣ, ಈ ಸಾಧನಗಳಿರುತ್ತಲ್ಲ ಧ್ವನಿ ಮುದ್ರಣ, ಆ ಕಚೇರಿಯಲ್ಲಿ ಏನೆಲ್ಲ ಸಂಭಾಷಣೆಗಳಾಗುತ್ತೆ, ಏನು ಎತ್ತ ಅನ್ನೋದನ್ನು ರೆಕಾರ್ಡ್ ಮಾಡಿಕೊಳ್ಳೋದಕ್ಕೆ ಧ್ವನಿ ಮುದ್ರಣ ಸಾಧನಗಳನ್ನು 2021ರಲ್ಲಿ ಅಳವಡಿಕೆ ಮಾಡೋದಕ್ಕೆ ಇಸ್ರೇಲ್ ಯತ್ನಿಸಿತ್ತು. ಅಮೆರಿಕದ ರಕ್ಷಣಾ ಕಚೇರಿಯಲ್ಲಿ ಗಮನಿಸಬೇಕಾದ ಸಂಗತಿ. ಅವತ್ತೇನಾಯಿತು ಅಂತ ಹೇಳಿದ್ರೆ, ಅಮೆರಿಕದ ಆಂತರಿಕ ಭದ್ರತಾ ಪಡೆ ಕೈಗೆ ಇಸ್ರೇಲ್ನವರು ಸಿಕ್ಬಿಡ್ತಾರೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಬಿಡ್ತಾರೆ.
ಸಿಕ್ಕ ನಂತರ ತನಿಖೆ ಇತ್ಯಾದಿ ಆಗುತ್ತೆ. ಶ್ವೇತಭವನ ಇಲ್ಲ ಅಂತಲೂ ಕೂಡ ಹೇಳ್ತದನ್ನ, ಯಾಕಂದ್ರೆ ಮಿತ್ರ ದೇಶಗಳು ಅನ್ನೋ ಕಾರಣಕ್ಕಾಗಿ ಅಂತಹ ಪ್ರಯತ್ನಗಳಾಗಿಲ್ಲ ಅಂತ. 2025ರಲ್ಲಿ ಅಂದ್ರೆ ಕಳೆದ ವರ್ಷ ಇದೇ ಇಸ್ರೇಲ್ನವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಶಿನ್ಬೆಟ್ ಎನ್ನುವಂತಹ ಒಂದು ಗುಪ್ತಚರ ಸಂಸ್ಥೆ ಇದೆಯಲ್ಲ ಇಸ್ರೇಲ್ನವ್ರದ್ದು, ಆ ಶಿನ್ಬೆಟ್ನವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಮೆರಿಕಾದ ಅಧ್ಯಕ್ಷರಿಗೆ ಭದ್ರತೆ ಕೊಡುವಂತಹ ಸೀಕ್ರೆಟ್ ಸರ್ವಿಸ್ನ ವಾಹನಗಳು, ಆ ಸೀಕ್ರೆಟ್ ಸರ್ವಿಸ್ನ ಅಧಿಕೃತ ವಾಹನಗಳಲ್ಲಿ ಈ ಕದ್ದಾಲಿಕೆ ಸಾಧನಗಳನ್ನು ಪ್ಲಾಂಟ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಈ ಕದ್ದಾಲಿಕೆ ಸಾಧನಗಳನ್ನು ಪ್ಲಾಂಟ್ ಮಾಡೋದಕ್ಕೆ 2025ರಲ್ಲಿ ಪ್ರಯತ್ನವನ್ನು ಪಟ್ಟಿದ್ರು. ಈಗ ಒನ್ಸ್ ಅಗೇನ್ 2026ರಲ್ಲಿ ಇಂಥದ್ದೊಂದು ಪ್ರಯತ್ನವನ್ನು ಇಸ್ರೇಲ್ ಅಮೆರಿಕಾದ ಮೇಲೆ ಮಾಡ್ತಾ ಇದೆ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಯಾವ ಕಾರಣಕ್ಕಾಗಿ? ಇರಾನ್ ವಿರುದ್ಧದ ಯುದ್ಧದ ಕಾರಣಕ್ಕಾಗಿ. ಇತ್ತೀಚೆಗಷ್ಟೇ ಡೊನಾಲ್ಡ್ ಟ್ರಂಪ್ ನೆತನ್ಯಾಹು ಅವರಿಗೆ ಬಾಯಿಗೆ ಬಂದಂಗೆ ಉಗಿದ್ಬಿಟ್ಟಿದ್ರು. ನಾನಿಲ್ಲದೆ ಇದ್ದಿದ್ರೆ ನೀನು ಜೈಲಿಗೆ ಹೋಗ್ತಿದ್ದಿ, ಇಡೀ ಜಗತ್ತೇ ನಿನ್ನ ವಿರುದ್ಧ ಕೆಂಡ ಕಾರ್ತಾ ಇದೆ, ನಾನು ಮಾತ್ರ ನಿನ್ನ ಜೊತೆಗೆ ನಿಂತಿದ್ದೀನಿ ಅಂತ ಇತ್ಯಾದಿ ಹೇಳಿಕೆಗಳನ್ನು ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿದ್ರು. ಅದನ್ನು ಸಮರ್ಥನೆ ಮಾಡಿಕೊಳ್ಳೋ ಪ್ರಯತ್ನವನ್ನು ನೆತನ್ಯಾಹು ಮಾಡಿದ್ರು, ನಮ್ದೊಂದು ಕುಟುಂಬ ಅಂತ. ಬಟ್ ಕುಟುಂಬದಲ್ಲೇ ಇದೀಗ ಗೂಢಚಾರಿಕೆಯ ಆರೋಪಗಳು ಕೇಳಿ ಬರ್ತಾ ಇದೆ ಅಮೆರಿಕ ಮತ್ತು ಇಸ್ರೇಲ್ನ ನಡುವೆ. ಮತ್ತೊಂದು ಬೆಳವಣಿಗೆ ಆಗಿದೆ, ಹಾರ್ಮುಜ್ನಲ್ಲಿ ಸೂಸೈಡ್ ಡ್ರೋನ್ಸ್, ಆತ್ಮಹತ್ಯಾ ಡ್ರೋನ್ಗಳನ್ನು ಇರಾನ್ ಮೊದಲು ಕೂಡ ಬಳಕೆ ಮಾಡಿತ್ತು. ಕಾಮಿಕ್ರೋಚ್ ಎನ್ನುವಂತಹ ಈ ಆತ್ಮಹತ್ಯಾ ಡ್ರೋನ್ಗಳನ್ನು ಅಮೆರಿಕದ ವಿರುದ್ಧ ಬಳಕೆ ಮಾಡಿತ್ತು. ಅವರು ದೊಡ್ಡ ಅತ್ಯಾಧುನಿಕ F-15 ಯುದ್ಧ ವಿಮಾನಗಳು, ಬೇರೆ ಡ್ರೋನ್ಗಳನ್ನು ಬಳಕೆ ಮಾಡಿದಾಗಲೂ ಕೂಡ ಅತ್ಯಂತ ಕಡಿಮೆ ದರದ ಆತ್ಮಹತ್ಯಾ ಡ್ರೋನ್ಗಳನ್ನು ಇರಾನ್ ಅವರು ಬಳಕೆ ಮಾಡಿದ್ರು. ಇದೀಗ ಮತ್ತೊಂದು ಬೆಳವಣಿಗೆ ಆಗಿದೆ. ಅಮೆರಿಕ ನೌಕೆಗಳ ಮೇಲೆ ದಾಳಿಗೆ ಬಂದಿದ್ದಂತಹ ಇರಾನ್ನ 2 ಡ್ರೋನ್ಗಳನ್ನೆಲ್ಲ ಧ್ವಂಸ ಮಾಡಿದ್ದಾರೆ. ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ಸೇನೆಯಿಂದ ಸತತ 2ನೇ ದಿನ ಎಲ್ಲ ಕಾರ್ಯಾಚರಣೆ ಆಯಿತು. ಇರಾನ್ನ ಕೇಶ್ಮ್ ದ್ವೀಪ ಮತ್ತು ಗೋರುಕ್ ಪಟ್ಟಣದ ರೆಡಾರ್ ಕೇಂದ್ರಗಳ ಮೇಲೆ ಎಲ್ಲ ದಾಳಿ ಮಾಡಿದ್ದಾರೆ. ಇದರ ಪ್ರತಿಯಾಗಿ ಮೊನ್ನೆ ಅವರು ಹೆಂಗೆ ಕುವೈತ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಬೇರೆ ಕಡೆಗಳೆಲ್ಲ ದಾಳಿ ಮಾಡಿದ್ರಲ್ಲ, ಅದೇ ರೀತಿಯಾಗಿ ಇಂಥದ್ದೊಂದು ಪ್ರಯತ್ನ ಆಗಿದೆ. ಈ ಇರಾನ್ ಏನು ಮಾಡಿತು, ಅಂತಾರಾಷ್ಟ್ರೀಯ ಹಡಗುಗಳ ಚಲಾವಣೆಗೆ ಏನೊಂದು ಧಕ್ಕೆಯನ್ನು ಉಂಟು ಮಾಡುತ್ತಂತೆ. ಮತ್ತೊಂದು ಕಡೆ ಅಮೆರಿಕದ ನೌಕಾಪಡೆಯು ಕೂಡ ಹಾರ್ಮುಜ್ನಲ್ಲಿ ಇರೋದು ನಮಗೆಲ್ಲ ಗೊತ್ತಿದೆ. ಅಂತಾರಾಷ್ಟ್ರೀಯ ವಾಣಿಜ್ಯ ಹಡಗುಗಳಿಗೆ ಯಾವುದೇ ಧಕ್ಕೆಯನ್ನು ತರಬಾರದು ಅನ್ನೋದು ಅಮೆರಿಕದ ವಾದ. ಇದರ ಹೊರತಾಗಿಯೂ ಕೂಡ ಇರಾನ್ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಂತೆ. ಹೀಗಾಗಿ ಒಂದು ದಾಳಿಯನ್ನೆಲ್ಲನೂ ಮಾಡಿದ್ದಾರೆ. ಅಮೆರಿಕ ವಾಣಿಜ್ಯ ಹಡಗುಗಳಿಗೆಲ್ಲ ಭದ್ರತೆ ಕೊಡ್ತಾ ಇತ್ತು. ಇರಾನ್ ಏಕಾಏಕಿಯಾಗಿ 2 ಡ್ರೋನ್ಗಳನ್ನೇನೋ ಹಾರಿಸಿ ಆ ಹಡಗುಗಳಿಗೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿತು. ಹೀಗಾಗಿ ಅವ್ರು ಏನು ಹೇಳ್ತಾರೆ, ನಮ್ಮ ಸ್ವಯಂ ರಕ್ಷಣೆಗಾಗಿ ಒಂದು ದಾಳಿ ಮಾಡಿದ್ದೀವಿ ಅಂತ ಅಮೆರಿಕಾದವ್ರು ಹೇಳ್ಕೊಂಡ್ರೆ, ಮತ್ತೊಂದು ಅವರು ಹೇಳ್ತಾ ಇರುವಂಥದ್ದು ವಾಣಿಜ್ಯ ಹಡಗುಗಳ ಮೇಲೆ ಇರಾನ್ ದಾಳಿ ಮಾಡೋದಕ್ಕೆ ನಮ್ದು ಕೆಂಡ ಇದೆ, ಈ ಕಾರಣಕ್ಕಾಗಿ ನಾವು ದಾಳಿ ಮಾಡಿದ್ದೀವಿ ಅಂತ ಅವರೆಲ್ಲ ಹೇಳಿರೋದು. ಶುಕ್ರವಾರ ಏನಾಗಿತ್ತು ಒಂದು ಬೆಳವಣಿಗೆ, ಇದೇ ಜಲಸಂಧಿಯಲ್ಲಿ 4 ಡ್ರೋನ್ಗಳನ್ನು ಅಮೆರಿಕಾದವರು ಹೊಡೆದುರುಳಿಸಿದ್ರು. 4 ಡ್ರೋನ್ಗಳು, ಯಾವ ಡ್ರೋನ್ಗಳು ಇರಾನ್ನಿಂದ ಬಂದಿತ್ತಲ್ಲ ಅದನ್ನು ಅಮೆರಿಕಾದವರು ಹೊಡೆದುರುಳಿಸಿದ್ರು. ಅದಾದ ನಂತರ ಗೋರುಕ್ ಮತ್ತು ಕುವೈತ್ ದ್ವೀಪ ಅಂತ ನಾವೇನು ಒಂದು ಇಕ್ಕಟ್ಟಾದಂತಹ ಪ್ರದೇಶ, ಹಾರ್ಮುಜ್ ಜಲಸಂಧಿಯಲ್ಲಿ ಯಾವ್ಯಾವ ಹಡಗುಗಳು ಹೋಗ್ತವೆ ಬರ್ತವೆ ಏನಾಗುತ್ತೆ ಎಲ್ಲವನ್ನು ಕೂಡ ಮಾನಿಟರ್ ಮಾಡುವಂಥ ಒಂದು ಪ್ಲೇಸ್ಗಳೇನಿದೆ, ಆ ಪ್ಲೇಸ್ಗಳ ಮೇಲೆ ಎಲ್ಲ ದಾಳಿ ಮಾಡಿದರು. ಇದಕ್ಕೆ ಕಾರಣವಂತೂ ಅಮೆರಿಕ ಕೊಡ್ತಾ ಇರೋದು, ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಮಾಡ್ತಾ ಇರೋದು, 4 ಒನ್ ವೇ ಈ ಡ್ರೋನ್ಗಳನ್ನು ಉಡಾವಣೆ ಮಾಡಿದ್ದೆಲ್ಲವೂ ಕೂಡ ಕಾರಣ ಅಂತ ಅವರೆಲ್ಲ ಹೇಳ್ತಿದ್ದಾರೆ. ಹೀಗಾಗಿ ಮತ್ತೊಂದು ದಾಳಿ ಹಾರ್ಮುಜ್ ಜಲಸಂಧಿಯಲ್ಲಿ ಆಗಿದೆ. ಹೀಗಾಗಿ ಅಮೆರಿಕ ಮತ್ತು ಇರಾನ್ ನಡುವೆ ಒಂದು ಕಡೆ ಮಾತುಕತೆ, ಮತ್ತೊಂದು ಕಡೆ ಇಂಥದ್ದೊಂದು ದಾಳಿ ಪ್ರತಿ ದಾಳಿಗಳು ಮುಂದುವರಿತಾ ಇದೆ. ಹೀಗಾಗಿ ಜನಸಾಮಾನ್ಯರಿಗೆ ಒಂದು ಪ್ರಶ್ನೆ ಇದೆ, ಈ ದಾಳಿ ಯಾವಾಗ ಮುಗಿಯುತ್ತೆ ಅಂತ. ಒಂದು ಕಡೆ ಮಾತುಕತೆ, ಮತ್ತೊಂದು ಕಡೆ ದಾಳಿಯ ಭೀತಿ, ಏನಾಗುತ್ತೆ ನೋಡೋಣ. ಮತ್ತೊಂದು ಬೆಳವಣಿಗೆ, ಸಂಧಾನದ ನಡುವೆಯೂ ಕೂಡ ಈ ಸಮರ ಮಾತ್ರ ನಿಲ್ತಾ ಇಲ್ಲ, ಆಸ್ ಇಟ್ ಈಸ್ ಕಂಟಿನ್ಯೂ ಆಗ್ತಾ ಇದೆ. ಕತಾರ್ನಲ್ಲಿ ಮಾತುಕತೆ, ಪಾಕಿಸ್ತಾನದ ಮಧ್ಯಸ್ಥಿಕೆ, ಬೇರೆದವರೆಲ್ಲ ಮಾತುಕತೆ ನಡೆಸ್ತಾ ಇದ್ದಾರೆ. ಆದರೂ ಕೂಡ ಎಲ್ಲವೂ ಕೂಡ ಆಗ್ತಾ ಇರೋದು 3 ರಾಷ್ಟ್ರಗಳ ಮಧ್ಯಸ್ಥಿಕೆ ವಹಿಸಿವೆ ಬೇರೆ ದೇಶಗಳು. ಬಿಕಾಸ್ ಪಾಕಿಸ್ತಾನಕ್ಕೆ ತನ್ನ ಆರ್ಥಿಕತೆ ಹಿತಾಸಕ್ತಿ ಇದೆ, ಮಧ್ಯಪ್ರಾಚ್ಯದ ದೇಶಗಳಿಗೆ ಇರಾನ್ನ ಹೊಡೆತ ಬೀಳಬಹುದು ಎನ್ನುವಂತಹ ಆತಂಕ ಇದೆ. ಹೀಗಾಗಿ ಇನ್ನು ಯುರೋಪಿಯನ್ ಯೂನಿಯನ್ಗೆ ಅವ್ರು ಯಾರೂ ಬಂದಿಲ್ಲ, ಬಟ್ ಅವರ ಒತ್ತಡವಂತೂ ಇದ್ದೇ ಇದೆ. ಬಿಕಾಸ್ ತೈಲದ ಕಾರಣಕ್ಕಾಗಿ ಯುದ್ಧ ನಿಲ್ಲಬೇಕು ಅಂತ 3 ರಾಷ್ಟ್ರಗಳು ಇದರಲ್ಲಿ ಒಳಗಡೆ ಬಂದಾಗಲೂ ಕೂಡ ಯುದ್ಧ ಮಾತ್ರ ನಿಲ್ತಾ ಇಲ್ಲ. ಪರಮಾಣು ಯೋಜನೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತ ನಾನು ಅವಾಗಲೇ ಹೇಳಿದೆ, ವಾಸ್ತವಕ್ಕೆ ವಿರುದ್ಧ ಅಂತ ಇರಾನ್ ಹೇಳ್ತಾ ಇದೆ. ಹಾರ್ಮುಜ್ ಜಲಮಾರ್ಗದ ಮೇಲೆ ಸಂಪೂರ್ಣ ನಿಯಂತ್ರಣಕ್ಕಾಗಿ ಇರಾನ್ ಅವರು ಭಾರಿ ಹಠ ಹಿಡಿದಿದೆ. ಇರಾನ್ ಮತ್ತು ಒಮಾನ್ನ ಕರಾವಳಿ ಪ್ರದೇಶದಲ್ಲಿ ಬರುವಂಥದ್ದು, ನಮ್ಮ ಇಬ್ಬರ ನಡುವೆ ಇರುವಂತಹ ಈ ಹಾರ್ಮುಜ್ ಜಲಸಂಧಿಯನ್ನು ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವಂತಹ ಅಮೆರಿಕ ಬಂದು ಯಾಕೆ ನಿಯಂತ್ರಣ ಮಾಡಬೇಕು? ಪರ್ಷಿಯನ್ ಕೊಲ್ಲಿ ಅನ್ನುವಂಥದ್ದು ಕೇವಲ ಮಧ್ಯಪ್ರಾಚ್ಯಗಳಿಗೆ ದೇಶಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು. ಇಲ್ಲಿ ಬಂದು ಇವತ್ತು ಅಮೆರಿಕ ತನ್ನ ಆಡಳಿತವನ್ನು ನಡೆಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ಅದು ತಪ್ಪು ಅನ್ನೋದು ಇರಾನ್ನ ಹಠ ಇದೆ. ಜಾಗತಿಕ ವ್ಯಾಪಾರಕ್ಕಾಗಿ ಜಲಸಂಧಿ ಮುಕ್ತ ಆಗಲಿ ಅನ್ನೋದು ಅಮೆರಿಕದ ಖಡಕ್ವಾದ. ಅದರ ಮೊದಲದಿಂದನಿಂದ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಈ ಟೋಲ್ ಹಾಕೋದನ್ನು ಕೂಡ ವಿರೋಧ ಮಾಡಿದ್ರು, ಏನೋ ದಾಳಿ ಮಾಡ್ತೀವಿ, 40 ಪುಟಗಳ ಒಂದು ಪ್ರಶ್ನೆಗಳನ್ನೆಲ್ಲ ಕೇಳಿದ್ರಲ್ಲ, ಯಾವ್ಯಾವ ಹಡಗುಗಳು ಎಲ್ಲಿಂದ ಬರ್ತಾ ಇದೆ, ಎಲ್ಲಿಗೆ ಹೋಗುತ್ತೆ, ಈ ಹಡಗುಗಳು ಅಮೆರಿಕ ಮತ್ತು ಇಸ್ರೇಲ್ಗೆ ಏನಾದರೂ ಹೋಗಿತ್ತಾ, ಏನು ಎತ್ತ ಅಂತ ಒಂದು 40 ಪ್ರಶ್ನೆಗಳ ಒಂದು
ಎಲ್ಲ ಏಜೆನ್ಸಿಗಳನ್ನೆಲ್ಲ ಮಾಡಿಕೊಂಡು ಕ್ವಶನ್ ಕೇಳುವ ಪ್ರಯತ್ನ ಮಾಡಿದ್ರು. ಅದಕ್ಕೂ ಅಮೆರಿಕ ಅವತ್ತು ವಿರೋಧ ಮಾಡಿತ್ತು. ಹೀಗಾಗಿ ಇರಾನ್ ಮತ್ತು ಅಮೆರಿಕದ ನಡುವೆ ಇಂಥದ್ದೊಂದು ವಾದ ಪ್ರತಿವಾದಗಳು ನಡೀತಾ ಇದೆ. ಸಮರ ಮಾತ್ರ ನಿಲ್ತಾ ಇಲ್ಲ. ನೋಡೋಣ ಏನಾಗುತ್ತೆ ಈ ವಿಚಾರ ಅಂತ. ಇದರ ನಡುವೆ ಇದು ಜಗತ್ತಿಗೆ ಮಾತ್ರ ಕಂಟಕವಾಗಿ ಪರಿಣಮಿಸಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಲೆಬನಾನ್ನಲ್ಲಿ ಒಪ್ಪಂದ ಮುರಿದು ಬಿದ್ದಿದೆ. ಇದು ಭಾರಿ ಇಂಪಾರ್ಟೆಂಟ್. ನಾನು ಆವಾಗಲೇ ಹೇಳ್ತಾ ಇದ್ದೆ, ಇಸ್ರೇಲ್ಗೆ ಲೆಬನಾನ್ ಮೇಲೆ ದಾಳಿ ಮಾಡೋದು, ಅಲ್ಲಿರುವಂಥ ಹೆಜ್ಬುಲ್ಲವನ್ನು ಮಟ್ಟ ಹಾಕಬೇಕು ಅನ್ನೋದು ಒಂದು ಗುರಿ ಇದೆ. ಆದರೆ ಲೆಬನಾನ್ ಮೇಲೆ ದಾಳಿಯಾದರೆ ಇರಾನ್ ಜೊತೆಗಿನ ಒಪ್ಪಂದ ಫಲಪ್ರದ ಆಗಲ್ಲ ಅನ್ನುವಂಥ ಆತಂಕ ಅಮೆರಿಕಕ್ಕಿದೆ. ಯಾಕಂದರೆ ಇರಾನ್ ಕೇಳ್ತಾ ಇರೋದು ಲೆಬನಾನ್ ಮೇಲೆ ದಾಳಿ ಆಗಬಾರ್ದು, ಹೆಜ್ಬುಲ್ಲಾ, ಹಮಾಸ್, ಗಾಜಾ ಪಟ್ಟಿ ಎಲ್ಲೂ ಕೂಡ ದಾಳಿ ಆಗಬಾರ್ದು ಅಂತ. ಇದೀಗ 2ನೇ ದಿನಕ್ಕೆ ಇಸ್ರೇಲಿಂದ ಭೀಕರ ವೈಮಾನಿಕ ದಾಳಿಯಾಗಿದೆ. 9 ಮಂದಿ ಎಲ್ಲ ಮೃತಪಟ್ಟಿದ್ದಾರೆ. ಶಾಂತಿ ಒಪ್ಪಂದವನ್ನು ಮಾನ್ಯ ಮಾಡೋದಕ್ಕೆ ಹೆಜ್ಬುಲ್ಲಾ ಉಗ್ರ ಸಂಘಟನೆಯವರೆಲ್ಲ ನಿರಾಕರಣೆ ಮಾಡಿದ್ದಾರೆ. ರಸ್ತೆಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ಪ್ರಹಾರ ಮಾಡಿತು. ಲೆಬನಾನ್ನಲ್ಲಿ ಆತಂಕ ಆಯಿತು. 10 ಲಕ್ಷಕ್ಕೂ ಅಧಿಕ ಮಂದಿ ನಿರ್ಗತಿಕರಾಗಿದ್ದಾರೆ. ಯುದ್ಧದ ಛಾಯೆ ಎಲ್ಲ ಅಲ್ಲಿ ನಿರ್ಮಾಣ ಆಗಿದೆ. ಏನಾಗಿತ್ತು ಕದನ ವಿರಾಮ? 2 ದಿನಗಳ ಹಿಂದಷ್ಟೇ ಕದನ ವಿರಾಮ ಆಗಿತ್ತು. ಜೂನ್ 3ನೇ ತಾರೀಕಿಗೆ ಒಪ್ಪಂದ ಆಯಿತು. ಇದೀಗ ಅದೆಲ್ಲ ಹೋಯಿತು. ಯಾವ ಕಾರಣಕ್ಕೆ ಅಂತ ಹೇಳಿದರೆ, ಇದೀಗ ನಾನು ಮೊನ್ನೆ ಹೇಳಿದೆ, ಲೆಬನಾನನ್ನು ಅಧಿಕೃತವಾಗಿ ಒಂದು ಸೈನ್ಯ ಅಲ್ಲೆಲ್ಲ ಕಂಟ್ರೋಲ್ ಮಾಡ್ತಾ ಇದೆ. ಹೆಜ್ಬುಲ್ಲಾ ಅನ್ನೋದು 1982ರಲ್ಲಿ ಬಂದಿದ್ದು. ಅವರವರ ನಡುವೆ ಕಿತ್ತಾಟಗಳಿದೆ. ಈ ಕಾರಣಕ್ಕಾಗಿ ಲಿಟಾನಿ ನದಿಯಿಂದ 30 ಕಿಲೋಮೀಟರ್ ದೂರ ಹೋಗಬೇಕು ಎನ್ನುವಂಥದ್ದು ಒಪ್ಪಂದದ ಭಾಗ ಆಗಿತ್ತು. ಇವೆಲ್ಲದರ ಹೊರತಾಗಿ ಅದೆಲ್ಲವೂ ಕೂಡ ಆಗಲಿಲ್ಲ. ಮತ್ತೆ ಹೀಗಾಗಿ ಯುದ್ಧ ಶುರುವಾಗಿದೆ. ಏನಾಗುತ್ತೆ ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ನೋಡೋಣ. ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದ್ರೆ, ಶ್ವೇತ ಭವನದಲ್ಲಿದ್ದಂತಹ ಭಾರತೀಯ ಮೂಲದ ಅಧಿಕಾರಿಯೊಬ್ಬರು ಇದೀಗ ಹೊರಗಡೆ ಹೋಗಿರೋದು, ಗುಡ್ ಬೈ ಆಗಿರೋದು. ಟ್ರಂಪ್ ಅವರ AI ನೀತಿಗಳ ರೂವಾರಿ ಶ್ರೀರಾಮ್ ಕೃಷ್ಣನ್ ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. AI ನೀತಿಯ ರೂವಾರಿಯವರು ಭಾರತ ಮೂಲದ ಚೆನ್ನೈನವರು ಶ್ರೀರಾಮ್ ಕೃಷ್ಣನ್ ಹಿರಿಯ ನೀತಿಯ ಸಲಹೆಗಾರರಾಗೆಲ್ಲ ಕೆಲಸ ಮಾಡ್ತಿದ್ರು. ಇದೀಗ ರಾಜೀನಾಮೆ ಕೊಟ್ಟಿದ್ದಾರೆ. ಈ ಬಗ್ಗೆ ಅವರೆಲ್ಲ ಎಕ್ಸ್ ಖಾತೆಯಲ್ಲೆಲ್ಲ ಬರೆದುಕೊಂಡ್ರು. ಅಮೆರಿಕ ಜನರಿಗೆ ಸೇವೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ನನಗೆ ಒಂದು ಸಿಕ್ಕಂಥ ದೊಡ್ಡ ಗೌರವ ಇದು. ನಾನೊಂದು ಬ್ರೇಕ್ ತೆಗೆದುಕೊಳ್ತೀನಿ, ಅದಾದ ನಂತರ ಏನು ನೋಡ್ತೀನಿ ಅಂತೆಲ್ಲ ಹೇಳಿದ್ದಾರೆ. ಅಂದರೆ ಅಮೆರಿಕದ AI ಈ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳಿತ್ತು ಅದನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಇವರೆಲ್ಲ ಕೆಲಸವನ್ನು ಮಾಡಿದ್ರು ಅಂತ. ಬಟ್ ಇದೀಗ ಅವರು ಬಾಹ್ಯ ಸಲಹೆಗಾರರಾಗಿ ಮುಂದುವರಿತಾರೆ ಅಂತ ಅಲ್ಲಿಯ ಒಬ್ಬರು ವ್ಯಕ್ತಿ ಹೇಳಿದ್ದಾರೆ. ಮತ್ತೊಂದು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, ಇವರು ಎಲಾನ್ ಮಸ್ಕ್ ಅವರ ಜೊತೆಗೆ ಅತ್ಯಾತ್ಮೀಯರು. ಈ ಸ್ಥಾನಕ್ಕೆ ಬರಬೇಕಂದಾಗಲೂ ಕೂಡ ಎಲಾನ್ ಮಸ್ಕ್ ಅವರ ಪಾತ್ರ ಇತ್ತು. ಅವರು ಹಿಂದೆ ಟ್ವಿಟರನ್ನು ಖರೀದಿ ಮಾಡುವಂತಹ ಸಮಯದಲ್ಲಿ ಒಂದು ಸಮಿತಿಯನ್ನು ಮಾಡಿಕೊಂಡಿದ್ರು, 5 ಜನರ ತಂಡದ್ದು. ಅದರಲ್ಲೂ ಕೂಡ ಈ ವ್ಯಕ್ತಿ ಇದ್ದರು. ಮತ್ತೊಂದು ಕಡೆ ಈ ಆರತಿ ಎನ್ನುವಂತಹ ಶ್ರೀರಾಮ್ ಕೃಷ್ಣನ್ ಅವರ ಹೆಂಡತಿ ಆರತಿ ಶ್ರೀರಾಮ್ ಕೃಷ್ಣನ್ ಏನಿದ್ದಾರೆ, ಅವರದ್ದು ಒಂದು ಪಾಡ್ಕಾಸ್ಟ್ ನಡೆಯುತ್ತೆ. ಆ ಪಾಡ್ಕಾಸ್ಟ್ಗೆ ಎಲಾನ್ ಮಾಸ್ಕ್ ಅವರು ಕೂಡ ಬಂದಿದ್ದರು. ಹೀಗಾಗಿ ಇವರು ಮತ್ತು ಅವರು ಅತ್ಯುತ್ತಮವಾದಂತಹ ಸ್ನೇಹ ಸಂಬಂಧವನ್ನು ಹೊಂದಿದ್ರು. ಹೀಗಾಗಿ ಏನಾಗುತ್ತೆ ಈ ವಿಚಾರದಲ್ಲಿ ಎನ್ನುವಂತಹ ಬೆಳವಣಿಗೆ ಸದ್ಯಕ್ಕಿದೆ. ರಾಷ್ಟ್ರೀಯ AI ನೀತಿ ಚೌಕಟ್ಟು ರೂಪಿಸುವಲ್ಲಿ ಮಹತ್ತರ ಪಾತ್ರವನ್ನೆಲ್ಲ ವಹಿಸಿದ್ರು. ಎಲಾನ್ ಮಾಸ್ಕ್ ಅವರಿಗೆ ಆಪ್ತರಾಗಿದ್ದರು. ಏನಾಗುತ್ತೆ ಈಗ ಅವರು ಹೇಳ್ತಿದ್ದಾರೆ ಬಾಹ್ಯ ಸಲಹೆಗಾರರಾಗಿ ಮುಂದುವರಿತಾರೆ ಅಂತ. ಬಾಹ್ಯ ಸಲಹೆಗಾರರಾಗಿ ಮುಂದುವರಿತಾರೋ ಅಥವಾ ಎಲಾನ್ ಮಾಸ್ಕ್ ಅವರ ಜೊತೆಗೆ ಅವರದ್ದು ಹೂಡಿಕೆಯೂ ಕೂಡ ಇದೆ ಅಂತ ಹೇಳ್ತಾರೆ. ಬೇರೆ ಬೇರೆ ಸಂಸ್ಥೆಗಳಲ್ಲಿ ಅವರದ್ದೇ ಕಂಪನಿಗಳಲ್ಲಿ ಹೂಡಿಕೆ ಇದೆ ಅಂತ ಹೇಳ್ತಾರೆ. ಹೀಗಾಗಿ ಏನಾಗುತ್ತೆ ಆ ಬೆಳವಣಿಗೆ ನೋಡೋಣ. ಇದು 1ನೇ ಸುದ್ದಿ. ಆದರೆ 2ನೇ ಸುದ್ದಿ, ರಾಷ್ಟ್ರ ರಾಜಕಾರಣದಲ್ಲಿ ಬಂಗಾಳ ರಾಜಕಾರಣ ವಿಪರೀತ ಚರ್ಚೆ ಆಗ್ತಾ ಇದೆ. ಮೇ 4ನೇ ತಾರೀಕಿಗೆ ಚುನಾವಣೆಯ ಫಲಿತಾಂಶ ಬಂದು ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆದ ನಂತರವೂ ಕೂಡ ಬಂಗಾಳದ ರಾಜಕಾರಣ ವಿಪರೀತ ಚರ್ಚೆ ಆಗ್ತಾ ಇರೋದು. ಬೇರೆ ಬೇರೆ ಕಾರಣಕ್ಕಾಗಿ TMCಲಿ ಎದ್ದಂತಹ ಬಂಡಾಯ, 58 ಜನ ಶಾಸಕರು ಹೋಗಿದ್ದು ಎಲ್ಲವೂ ಕೂಡ ಆಯಿತು. ಎಲ್ಲಕ್ಕಿಂತ ಹೆಚ್ಚಾಗಿ ಮಮತಾ ಬ್ಯಾನರ್ಜಿ ಈ ಬಾರಿಯ ಚುನಾವಣೆಯಲ್ಲಿ ಭವಾನಿಪುರ ವಿಧಾನಸಭಾ ಕ್ಷೇತ್ರದಿಂದ ಸುವೇಂದು ಅಧಿಕಾರಿ ವಿರುದ್ಧ ಸೋತುಬಿಟ್ರು. ಅಂದರೆ ಅಧಿಕಾರ ಇಲ್ಲ ಈಗ. ಕಳೆದ ಬಾರಿ 2 ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು, ನಂದಿಗ್ರಾಮ್ ಮತ್ತು ಭವಾನಿಪುರ. ಒಂದರಲ್ಲಿ ಸೋತರು, ಒಂದರಲ್ಲಿ ಗೆದ್ದಿದ್ರು. ಆದರೆ ಈ ಬಾರಿ ಹಾಗೆ ಆಗಲಿಲ್ಲ, ಒಂದು ಕ್ಷೇತ್ರದಲ್ಲಿ ಸೋತಿದ್ದಾರೆ. ಹೀಗಾಗಿ ಅವರು ಲೋಕಸಭೆಗೆ ಹೋಗ್ತಾರೆ. ಹೆಂಗೆ ಲೋಕಸಭೆಗೆ ಹೋಗೋದು? ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆದಂತಹ ವಿಚಾರ, ಇದು ವೈರಲ್ ಆದಂತಹ ವಿಚಾರ. ಏನದು ಡೀಟೇಲ್ಸ್ ನೋಡ್ತಾ ಹೋಗೋಣ. ದೀದಿಗಾಗಿ ಸಂಸದ ಸ್ಥಾನ ತ್ಯಾಗ ಮಾಡೋದಕ್ಕೆ ಪಠಾಣ್ಗೆ ಒತ್ತಡವನ್ನು ಹೇರಲಾಯಿತಾ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಯೂಸುಫ್ ಪಠಾಣ್ ರಾಜೀನಾಮೆಗೆ ಸೌರವ್ ಗಂಗೂಲಿ ಮನವೊಲಿಕೆ, ವೈರಲ್ ಆದಂತಹ ಸುದ್ದಿ ಇದು. ಅದಕ್ಕೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ, ಬರ್ತೀನಿ ಡೀಟೇಲ್ಸ್ಗೆ. ವೈರಲ್ ಆಯ್ತು ಇದು ಸುದ್ದಿ. ಯಾಕೆ ರಿಸೈನ್ ಕೊಡೋದು? ಆ ಸ್ಥಾನಕ್ಕೆ ಮಮತಾ ಬ್ಯಾನರ್ಜಿಯನ್ನು ಕರೆದುಕೊಂಡು ಬರೋದು, ಆ ಮುಖಾಂತರ ಒಂದು ರಾಷ್ಟ್ರ ರಾಜಕಾರಣಕ್ಕೆ ಕಳಿಸೋದು ಅನ್ನುವಂಥದ್ದು ಒಂದು ಸುದ್ದಿ. ಬಹರಂಪುರ ಎನ್ನುವಂಥ ಒಂದು ಲೋಕಸಭಾ ಕ್ಷೇತ್ರ ಅದು, ಅದನ್ನು ಖಾಲಿ ಮಾಡೋದಕ್ಕೆ ಒಂದು ಪ್ಲಾನ್ ಮಾಡಿದ್ರಂತೆ. ಈ ವರದಿಯನ್ನು ಇದೀಗ ಸೌರವ್ ಗಂಗೂಲಿ ಎಲ್ಲ ತಿರಸ್ಕಾರ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿ ಲೋಕಸಭೆಗೆ ಪ್ರವೇಶ ಮಾಡ್ತಾರೆ. ಹೀಗಾಗಿ ಪಠಾಣ್ ಅವರು ಗೆದ್ದಿರುವಂತಹ ಕ್ಷೇತ್ರವನ್ನು ಬಿಟ್ಟು ಕೊಡಬೇಕು, ರಾಜೀನಾಮೆ ಕೊಡೋದಕ್ಕೆ ಸೂಚಿಸಿದ್ದಾರೆ ಅಂತೆಲ್ಲ ಹೇಳಾಯಿತು. ಅದಕ್ಕೆ ಪಠಾಣ್ ಅವರು ಏನು ಹೇಳಿದ್ರಂತೆ, ಇಲ್ಲ ನನಗೆ ಜನರು ನಂಬಿಕೆ ಇಟ್ಟು ಓಟ್ ಹಾಕಿದ್ದಾರೆ, ಹೀಗಾಗಿ ನಾನು ಆ ಕ್ಷೇತ್ರವನ್ನು ಬಿಟ್ಟುಕೊಡೋಲ್ಲ ಅಂತ ಮಮತಾ ಬ್ಯಾನರ್ಜಿ ಮತ್ತು ಯೂಸುಫ್ ಪಠಾಣ್ ನಡುವೆ ಕೆಲವೊಂದಿಷ್ಟು ಗೊಂದಲಗಳಾಗ್ತಿದೆ ಅಂತ ವೈರಲ್ ಆಯಿತು ಸುದ್ದಿ.
ಇದಕ್ಕೆ ಸೌರವ್ ಗಂಗೂಲಿ ಅವರು ಕೂಡ ಸ್ಪಷ್ಟನೆ ಕೊಟ್ಟರು. ಅದಾದ ನಂತರ ಯೂಸುಫ್ ಪಠಾಣ್ ಕೂಡ ಸ್ಪಷ್ಟನೆ ಕೊಟ್ಟರು, ಹಂಗೆ ನಂಗೆ ರಾಜೀನಾಮೆ ಕೊಡಬೇಕು ಅಂತ ಏನು ಹೇಳಿಲ್ಲ, ಹೀಗಾಗಿ ನಾನು ರಾಜೀನಾಮೆ ಕೊಡಲ್ಲ, ಸಂಸದನಾಗಿ ಮುಂದುವರಿತೀನಿ ಅಂತ. ಸೌರವ್ ಗಂಗೂಲಿ ಯಾಕೆ ಅಂತ ಹೇಳಿದ್ರೆ ಇವರು ಮಧ್ಯಸ್ಥಿಕೆದಾರನಾಗಿ ಕೆಲಸ ಮಾಡ್ತಿದ್ದಾರೆ. ಮಮತಾ ಬ್ಯಾನರ್ಜಿ ಅವರ ಪರವಾಗಿ ಯೂಸುಫ್ ಪಠಾಣ್ ಅವರನ್ನು ಮನವೊಲಿಸೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ರು ಅಂತ. ಯಾಕಿದೆಲ್ಲ ಆಯಿತು ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಒಂದು ಕಡೆ TMC ಆಂತರಿಕ ಬಿಕ್ಕಟ್ಟು, 15 ವರ್ಷದ ಅಧಿಕಾರ ಕಳೆದುಕೊಂಡು ಹೋಗಿದ್ದು, ರಾಷ್ಟ್ರೀಯ ಮಟ್ಟದಲ್ಲಿ TMC ವಿರುದ್ಧವಾಗಿ ಏನೇನು ಅಪಸ್ವರಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ಅದನ್ನು BJP ಎನ್ಕ್ಯಾಚ್ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಸ್ವತಃ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿದ್ದಂಥ 3 ಅವಧಿಗೆ ಮುಖ್ಯಮಂತ್ರಿ ಆಗಿದ್ದಂಥ ಮಮತಾ ಬ್ಯಾನರ್ಜಿ ಅಧಿಕಾರದಿಂದ ದೂರ ಉಳಿಯೋದು ಕಷ್ಟ ಆಗುತ್ತೆ. ಹೀಗಾಗಿ ಅವರನ್ನು ಸೆಂಟ್ರಲ್ ರಾಜಕಾರಣಕ್ಕೆ ಕಳಿಸಬೇಕು ಅನ್ನುವಂಥ ಆಲೋಚನೆ ಭಾಗವಾಗಿ ಚರ್ಚೆ ಆಗ್ತಿತ್ತು ಅಂತೆಲ್ಲ ಹೇಳ್ತಾ ಇದ್ರು. ಭವಾನಿಪುರದಲ್ಲಿ ಒಂದು 15,000 ಮತಗಳಿಂದ ಯಾವ ಸುವೇಂದು ಅಧಿಕಾರಿ ತೃಣಮೂಲ ಕಾಂಗ್ರೆಸ್ನಲ್ಲಿದ್ರಲ್ಲ, TMC ಇದ್ರಲ್ಲ, ಅದೇ ಸುವೇಂದು ಅಧಿಕಾರಿಯ ವಿರುದ್ಧ ಕಳೆದ ಬಾರಿ ನಂದಿಗ್ರಾಮದಲ್ಲಿ ಸೋತಿದ್ರು. ಈ ಬಾರಿ ಭವಾನಿಪುರದಲ್ಲಿ ಅವರು ಸೋತಿದ್ದಾರೆ. ಅಂದರೆ ಇದರ ಅರ್ಥ ಪಶ್ಚಿಮ ಬಂಗಾಳದ ಇಡೀ ರಾಜಕಾರಣದ ಇತಿಹಾಸದಲ್ಲಿ ವಿರೋಧ ಪಕ್ಷದ ವ್ಯಕ್ತಿಯೊಬ್ಬರು 2 ಕ್ಷೇತ್ರಗಳಲ್ಲಿ ಈ ರೀತಿಯಾಗಿ ಸೋಲಿಸಿದ್ದು ಇದೇ ಬಾರಿಯಂತೆ. ಹೀಗಾಗಿ ದೀದಿ ಅವರು ಕಂಗಾಲಾಗಿದ್ದಾರೆ. ಹೀಗಾಗಿ ಏನಾಗುತ್ತೆ ನೋಡೋಣ. ಮತ್ತೊಂದು TMC ಕೋಟೆಯಲ್ಲಿ ಮಹಾ ಭೂಕಂಪ ಸಂಭವಿಸಿದೆ. ನಾನು ಮೊನ್ನೆ ಹೇಳ್ತಾ ಇದ್ದೆ, ಋತುಪರ್ಣ ಬ್ಯಾನರ್ಜಿ ವಿರೋಧ ಪಕ್ಷದ ನಾಯಕರಾಗಿದ್ದು, 58 ಜನ ಶಾಸಕರು ಹೋಗಿದ್ದು, ನಕಲಿ ಸೈನ್ ಮಾಡಿದ್ದು, ಅದಾದ ನಂತರ ಆ ವಿಚಾರಕ್ಕೆ CID ತನಿಖೆ ನಡೀತಾ ಇರೋದು ಎಲ್ಲ ಬೆಳವಣಿಗೆಗಳಾಗಿದೆ. ಇದೀಗ ಅದೇ TMC ಕೋಟೆ ಮತ್ತಷ್ಟು ಬಿರುಕು ಬೀಳ್ತಾ ಇದೆ. ಇದು ಕೇವಲ ಶಾಸಕರಿಗೆ ಸಂಬಂಧಪಟ್ಟಿದ್ದ ಬೆಳವಣಿಗೆ ಆಗಿತ್ತು ಮೊನ್ನೆ, ಇದೀಗ ಅದು ಸಂಸದರಿಗೂ ಕೂಡ ಟ್ರಾನ್ಸ್ಫರ್ ಆಗ್ತಾ ಇದೆ. ಒಂದು 80ರ ಪೈಕಿ 60 ಮಂದಿ ರೆಬಲ್ ಅಂತ TMC ಅಸ್ತಿತ್ವಕ್ಕೆಲ್ಲ ಕಂಟಕ ಅಂತ ಹೇಳ್ತಿದ್ದಾರೆ. ರಾಜ್ಯಸಭೆಯ ಸಂಸದ ಸುಖೇಂದು ಶೇಖರ್ ರಾಯ್ ಎಲ್ಲ ಬಹುಶಃ ಹೇಳಿದ್ದಾರೆ ಅವರು. ಇನ್ನು ತೃಣಮೂಲ ಕಾಂಗ್ರೆಸ್ ಉಳಿಯಲ್ಲ, ವಿಧಾನಸಭೆಗೆ ಮಾತ್ರ ಅಲ್ಲ ಅದು ಸಂಸತ್ತಿಗೂ ಕೂಡ ಕಾಲಿಡುತ್ತೆ ಅಂತೆಲ್ಲ ಅವರು ಮಾತನಾಡಿದ್ದಾರೆ. ಏನು ಹೇಳಿದರು ಅಂತ ಹೇಳಿದರೆ ಅವರು, ಪಕ್ಷದೊಳಗೆ ಸರ್ವಾಧಿಕಾರಿ ಧೋರಣೆ ಇದೆ, ಈ ಶಾಸಕರಿಗೆ ಮಾತ್ರ ಸೀಮಿತ ಅಲ್ಲ, ಸಂಸದರಿಗೂ ಕೂಡ ಶುರುವಾಗುತ್ತೆ. ಪಕ್ಷದೊಳಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಇಲ್ಲ, ಅಭಿಪ್ರಾಯ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಸರ್ವಾಧಿಕಾರಿ ಧೋರಣೆ ನಡೀತಾ ಇದೆ. ಸಾಲು ಸಾಲು ಭ್ರಷ್ಟಾಚಾರದ ಆರೋಪಗಳು ಸರ್ಕಾರದ ಮೇಲೆ ಬಂದಾಗಲೂ ಕೂಡ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಮಮತಾ ಬ್ಯಾನರ್ಜಿ ಅವರು ಮಮಕಾರವನ್ನು ತೋರ್ತಾ ಇದ್ದಾರೆ. ಹೀಗಾಗಿ ಈ ಪಕ್ಷಕ್ಕೆ ಅಸ್ತಿತ್ವವಿಲ್ಲ. ನಾನು ಕೂಡ ಹೆಸರಿಗಷ್ಟೇ TMCಯಲ್ಲಿದ್ದೀನಿ, ಮಾನಸಿಕವಾಗಿ TMCಯಿಂದ ದೂರ ಇದ್ದೀನಿ. ನಾನು ಯಾವಾಗ ಯಾವ ಪಾರ್ಟಿ ಸೇರ್ತೀನಿ, ಏನು ಮಾಡ್ತೀನಿ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ ಅಂತ ಆ ವ್ಯಕ್ತಿ ಹೇಳಿರೋದು. ಅಂದರೆ 1998ರಲ್ಲಿ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ನಲ್ಲಿದ್ದರು, 98ರಲ್ಲಿ TMC ಶುರು ಮಾಡಿದ್ರು. ಅಲ್ಲಿಂದ 28 ವರ್ಷಗಳ ಕಾಲ TMC ಹಿಡಿತಾ ಇತ್ತು. ನೀವು ನೋಡಿ, ಪಶ್ಚಿಮ ಬಂಗಾಳದ ಇತಿಹಾಸ ಅನೇಕ ಬಾರಿ ನಾನು ಹೇಳಿದ್ದೀನಿ, ಒಂದು ಪಾರ್ಟಿಗೆ ಅಧಿಕಾರಾವಧಿ ಕೊಟ್ಟರೆ 3 ಅವಧಿ ಕೊಡ್ತಾರೆ ಅಂತ. 1960ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಒಂದು ಬೆಳವಣಿಗೆ ಆಗುತ್ತೆ. 1947ರಿಂದ ಸ್ವತಂತ್ರ ನಂತರ 60ರ ತನಕ 66ರ ತನಕ ಏನಾಗಿತ್ತು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು. ಕಾಂಗ್ರೆಸ್ ಪದೇ ಪದೇ ಅಧಿಕಾರಕ್ಕೆ ಪುನರಪಿ ಬರ್ತಾ ಇತ್ತು. ಕಾಂಗ್ರೆಸ್ನಲ್ಲಿ ಒಬ್ಬ ವ್ಯಕ್ತಿ ಇದ್ರು, ಗಾಂಧಿವಾದಿ ಅಜಯ್ ಕುಮಾರ್ ಮುಖರ್ಜಿ ಅಂತ ಆ ವ್ಯಕ್ತಿ ಹೆಸರು. ಪಶ್ಚಿಮ ಬಂಗಾಳದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದರು ಅಜಯ್ ಕುಮಾರ್ ಮುಖರ್ಜಿ. ಈ ವ್ಯಕ್ತಿ ಏನು ಮಾಡ್ತಾರೆ, ಇವತ್ತು TMCಯಲ್ಲಿ ಹೆಂಗೆ ಮಮತಾ ಬ್ಯಾನರ್ಜಿ ಅವರ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಅವರನ್ನು ವಿರೋಧ ಮಾಡಿ ಒಂದು ತಂಡ ಹೊರಗೆ ಹೋಗ್ತಾ ಇದೆಯೋ, ಅದೇ ಮಾದರಿಯಲ್ಲಿ ಅಜಯ್ ಕುಮಾರ್ ಮುಖರ್ಜಿ ಏನು ಮಾಡ್ತಾರೆ, ಕೇಂದ್ರದ ನೀತಿ ನಿಯಮಗಳು, ಹೈಕಮಾಂಡ್ನ ನೀತಿ ನಿಯಮಗಳಿತ್ತಲ್ಲ, ಕಾಂಗ್ರೆಸ್ ಹೈಕಮಾಂಡ್ನದ್ದು, ಅದನ್ನು ಟೀಕೆ ಮಾಡಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಬಾಂಗ್ಲಾ ಕಾಂಗ್ರೆಸ್ ಅನ್ನು ಶುರು ಮಾಡ್ತಾರೆ. 1966ರಲ್ಲಿ 67ರಲ್ಲಿ ಬಾಂಗ್ಲಾ ಕಾಂಗ್ರೆಸ್, CPIM ಮತ್ತು ಅವರದ್ದೇ ಆದಂತಹ ಒಂದು ಫ್ರಂಟ್ ಅಧಿಕಾರಕ್ಕೆ ಬರುತ್ತೆ. 2 ಬಾರಿ ಮುಖ್ಯಮಂತ್ರಿ ಆದರು. ಇದರರ್ಥ ಪಶ್ಚಿಮ ಬಂಗಾಳದಲ್ಲಿ ಈ ಹಿಂದೆಯೂ ಕೂಡ ಆಗಿತ್ತು, ಅದು ಹೈಕಮಾಂಡ್ ವಿರುದ್ಧದ ಧೋರಣೆ ಆಗಿದ್ರೆ, ಇದು ಇದೇ TMC ಹೈಕಮಾಂಡ್ನ ಸೋದರ ಅಳಿಯನ ವಿರುದ್ಧ ಇಂಥದ್ದೊಂದು ಸಂಚಲನ ಆಗ್ತಾ ಇದೆ ಅನ್ನೋದು ನಾವು ಗಮನಿಸಬೇಕು. ಇದು TMCಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಮತ್ತೊಂದು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಗುರಿ ಮಮತಾ ಅಲ್ಲ, ಅದರ ಬದಲಾಗಿ ಅಭಿಷೇಕ್ ಬ್ಯಾನರ್ಜಿ. ನಮ್ಮನ್ನೇ ಕೂಡ ಹೇಳಿದ್ದೀವಿ, ಇದೇ ಋತುಪರ್ಣ ಬ್ಯಾನರ್ಜಿ ಒಂದು ಹೇಳಿಕೆ ಕೊಟ್ಟರು, ನಾವು ಇವತ್ತಿಗೂ ಕೂಡ ಮಮತಾ ಬ್ಯಾನರ್ಜಿ ಅವರ ನಾಯಕತ್ವದಲ್ಲಿ ಗೆದ್ದು ಬಂದಿದ್ದೀವಿ, ಅವರು ನಮಗೆ ಮಾರ್ಗದರ್ಶಕರಾಗಿರಲಿ, ಆದರೆ ನಾವು ಯಾವುದೇ ಕಾರಣಕ್ಕೂ ಅಭಿಷೇಕ್ ಬ್ಯಾನರ್ಜಿ ಅವ್ರ ಮಾತು ಕೇಳಲ್ಲ ಅಂತಾರೆ ಅವರು. ಅಭಿಷೇಕ್ ಬ್ಯಾನರ್ಜಿ ಅವ್ರ ಮಾತು ಕೇಳಲ್ಲ, ಅವ್ರ ನಾಯಕತ್ವವನ್ನು ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ. ದೀದಿ ವಿರುದ್ಧ ಅಲ್ಲ, ಅಭಿಷೇಕ್ ಬ್ಯಾನರ್ಜಿ ನಾಯಕತ್ವಕ್ಕೆ ಶಾಸಕರೆಲ್ಲ ವಿರೋಧ ಇದೆ, ಸರ್ವಾಧಿಕಾರಿ ಧೋರಣೆಗೆ ಹಿರಿಯ ನಾಯಕರೆಲ್ಲ ಬೇಸತ್ತಿದ್ದಾರೆ. ಮುಖ್ಯ ಸಲಹೆಗಾರಿಯಾಗಿ ನಮ್ಮ ಬಂಡಾಯಕ್ ಅವರು ಇರಲಿ, ಮಮತಾ ನಮ್ಮ ನಾಯಕಿ, ಆದರೆ ಅಭಿಷೇಕ್ ಅವರನ್ನು ನಾವು ಒಪ್ಪಲ್ಲ ಅಂತ ಅವರೆಲ್ಲ ಹೇಳ್ತಾ ಇರೋದು. ನಿಮಗೆ ಪಶ್ಚಿಮ ಬಂಗಾಳದ ಚುನಾವಣೆ ಆಗೋದಕ್ಕಿಂತ ಮೊದಲು ಈ ಅಭಿಷೇಕ್ ಬ್ಯಾನರ್ಜಿ IPAC ಎನ್ನುವಂಥ ಒಂದು ರಾಜಕೀಯ ಸಲಹಾ ಸಂಸ್ಥೆಯನ್ನೆಲ್ಲ ನೇಮಕ ಮಾಡಿಕೊಂಡು, ರಾಜಕೀಯ ಸಲಹಾ ಸಂಸ್ಥೆ, ಅವರೊಂದು ಅಭಿಪ್ರಾಯ ಹೇಳಿದ್ರಂತೆ. ಏನಂತ, ಈ ಅನೇಕ ವರ್ಷಗಳಿಂದ ಹಿರಿಯ TMC ಶಾಸಕರೇನಿದ್ದಾರೆ 3 ಬಾರಿ ಆಯ್ಕೆ ಆದವರು, ಅವರು ಈ ಬಾರಿ ಚುನಾವಣೆಯಲ್ಲಿ ಗೆಲ್ಲಲ್ಲ, ಹೀಗಾಗಿ ಅವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡೋದು ಬೇಡ ಅಂತ IPAC ಒಂದು ವರದಿ ಕೊಡ್ತು. ಯಾರಿಗೆ? ಅಭಿಷೇಕ್ ಬ್ಯಾನರ್ಜಿ ಅವರಿಗೆ. ಇದರ ಪರಿಣಾಮ ಏನು ಆಯಿತು, TMCಯಲ್ಲಿ 74 ಜನ ಹಾಲಿ ಶಾಸಕರಿಗೆ ಟಿಕೆಟ್ ನಿರಾಕರಣೆ ಆಯಿತು. 74 ಜನ ಹಾಲಿ ಶಾಸಕರಿಗೆ ಟಿಕೆಟ್ ನಿರಾಕರಣೆ ಆಯಿತು.
ಈ 74 ಕ್ಷೇತ್ರಗಳೇನಿತ್ತಲ್ಲ, ಆ 74 ವಿಧಾನಸಭಾ ಕ್ಷೇತ್ರಗಳ ಪೈಕಿ 51 ವಿಧಾನಸಭಾ ಕ್ಷೇತ್ರಗಳಲ್ಲಿ TMC ಸೋತು ಸುಣ್ಣವಾಯಿತು. ಇದು TMC ತನ್ನ ಬಹುಮತಕ್ಕೆ ಕಳೆದುಕೊಳ್ಳೋದಕ್ಕೂ ಕೂಡ ಇದು ಒಂದು ಕಾರಣ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ಅಭಿಷೇಕ್ ಬ್ಯಾನರ್ಜಿ ಅವರ ವಿರುದ್ಧ ಒಂದು ಅಸಮಾಧಾನ. ಎರಡನೇ ಬೆಳವಣಿಗೆ ಏನು ಅಂತ ಹೇಳಿದರೆ, ಇವರೆಲ್ಲ ಹೇಳ್ತಾ ಬಂದರು ಯಾರ್ಯಾರು ಜನಸಾಮಾನ್ಯರಿಗೆ ಹತ್ತಿರ ಇದ್ರು. ಈಗ ಉದಾಹರಣೆಗೆ ಯಾವುದೋ ದಕ್ಷಿಣ ಪರಗಣದ 24 ಜಿಲ್ಲೆಯ ಪೈಕಿ ಒಂದು ವಿಧಾನಸಭಾ ಕ್ಷೇತ್ರ, ಆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧವೇ ಇಲ್ಲದಂತಹ ಯಾವುದೋ ದೂರದ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕಾರ್ಪೊರೇಟರ್ ಶೈಲಿಯ ಅಭ್ಯರ್ಥಿಯನ್ನು ಕರೆದುಕೊಂಡು ಬಂದು ಇಲ್ಲಿ ಚುನಾವಣೆ ಕಣಕ್ಕಿಳಿಸಲಾಯಿತು. ಈಗ ಕ್ಷೇತ್ರಕ್ಕೆ ಈಗ ಹೊರಗಿನವರು ಒಳಗಿನವರು ನಮ್ಮದೇ ಕರ್ನಾಟಕದಲ್ಲಿ ಬೆಳವಣಿಗೆಗಳಾಗುತ್ತೆ. ಈಗ ಬೆಂಗಳೂರು ದಕ್ಷಿಣದ ಯಾವುದಾದ್ರೂ ಒಬ್ಬ ವ್ಯಕ್ತಿ ಬೆಂಗಳೂರು ಉತ್ತರಕ್ಕೆ ಹೋಗಿ ನಿಂತರೆ ಹೊರಗಿನವರು ಅಂತ ಹೇಳ್ಬಿಡ್ತಾರೆ. ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಬೆಳವಣಿಗೆಗಳಾಯಿತು. ಕ್ಷೇತ್ರಕ್ಕೆ ಸಂಬಂಧ ಇಲ್ಲದೆ ಕಾರ್ಪೊರೇಟರ್ ಶೈಲಿಯಲ್ಲಿ ಅಭಿಷೇಕ್ ಬ್ಯಾನರ್ಜಿ ಚುನಾವಣೆಯನ್ನು ಮಾಡಿದರು. ಹೀಗಾಗಿ ಅನೇಕ ಹಿರಿಯರನ್ನ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನ ಕಡೆಗಣಿಸಿದ್ರು. ಹೀಗಾಗಿ TMC ಚುನಾವಣೆಯಲ್ಲಿ ಸೋತು ಸುಣ್ಣವಾಯಿತು ಅಂತ ಯಾವ್ಯಾವ ಹಿರಿಯ ನಾಯಕರುಗಳೆಲ್ಲ ಇದ್ರಲ್ಲ ಅವರ ಅಸಮಾಧಾನ ಕೂಡ ಆಯಿತು. ಮೊನ್ನೆ ನಾನು ನಿಮಗೊಂದು ಘಟನೆ ಹೇಳಿದೆ. ಎಲ್ಲದರ ಹೊರತಾಗಿಯೂ ಕೂಡ ಮಮತಾ ಬ್ಯಾನರ್ಜಿ ಅಭಿಷೇಕ್ ಬ್ಯಾನರ್ಜಿ ಅವರ ಜೊತೆಗಿದ್ದಾರೆ. ಅವರ ಚುನಾವಣೆ ಸ್ಟ್ರಾಟಜಿಗಳನ್ನು ಅವರೆಲ್ಲ ಹೊಗಳ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಚಪ್ಪಾಳೆ ತಟ್ಟಬೇಕು ಅಂತ ಹೇಳಿದ್ದು ಕೂಡ ಹಿರಿಯರ ಅಸಮಾಧಾನಕ್ಕೆ ಕಾರಣ ಆಯಿತು ಅಂತ. ನೀವು ನೋಡಿ, ಭಾರತೀಯ ರಾಜಕಾರಣ ಇತಿಹಾಸದಲ್ಲಿ ಬೆಸ್ಟ್ ಎಕ್ಸಾಂಪಲ್ ಉತ್ತರ ಪ್ರದೇಶದ ಸಮಾಜವಾದಿ ಪಾರ್ಟಿಯಲ್ಲಿ ಅಲ್ಲಿ ಬಣಬಡದಾಟಗಳು, ವ್ಯಕ್ತಿ ಕೇಂದ್ರಿತ ಪಾರ್ಟಿಗಳಲ್ಲೆವೂ ಕೂಡ ಮುಲಾಯಂ ಸಿಂಗ್ ಯಾದವ್, ಅದಾದ ನಂತರ ಅವರ ಜೊತೆಗಿದ್ದಂತಹ ಶಿವಪಾಲ್ ಯಾದವ್ ಇವರ ನಡುವೆ, ಅದಾದ ನಂತರ ಅಖಿಲೇಶ್ ಯಾದವ್ ಅವರನ್ನು ಅಧಿಕಾರಕ್ಕೆ ತಂದಿದ್ದು, ಶಿವಪಾಲ್ ಯಾದವ್ ಅವರ ಕಿತ್ತಾಟಗಳಾಯಿತು. ಪಾರ್ಟಿ ಏನಾಯಿತು ಇವತ್ತಿಗೂ ಕೂಡ ನೋಡ್ತಾ ಇದ್ದೀವಿ. ಉದಾಹರಣೆಗೆ ಮಹಾರಾಷ್ಟ್ರದ ಉದಾಹರಣೆ ಮೊನ್ನೆಯೂ ಕೂಡ ನೋಡಿದ್ವಿ. ಏಕನಾಥ್ ಶಿಂದೆ, ಉದ್ಧವ್ ಠಾಕ್ರೆ ನಡುವೆ ಶಿವಸೇನೆಯ ಭಾಗವಾಗಿ ಏನೆಲ್ಲ ಬೆಳವಣಿಗೆಗಳಾಯಿತು, ಪಾರ್ಟಿಗಳು ಏನಾಗ್ತಾ ಇದೆ ಎಲ್ಲವನ್ನು ಕೂಡ ನೋಡ್ತಾ ಇದ್ದೀವಿ. ಅದೇ ಮಾದರಿಯಲ್ಲಿ TMC ಕೂಡ ಆಗಿದ್ದನ್ನು ನೋಡ್ತಾ ಇದ್ದೇವೆ. ಇದರ ಜೊತೆಗೆ ಲೋಕಸಭೆಗೂ ಕೂಡ ಇದು ವ್ಯಾಪ್ತಿ ಆಗಬಹುದು TMC ವಿಚಾರ ಅಂತ ಹೇಳ್ತಾ ಇದ್ವಿ. 23 ಸಂಸದರು ಕೂಡ TMCಗೆ ಕೈ ಕೊಡ್ತಾರೆ ಅನ್ನುವಂಥದ್ದೊಂದು ಸುದ್ದಿ ಇದೆ. 23 TMC ಸಂಸದರು ರೆಬಲ್ ಆಗ್ತಾರೆ. ಆ ಮುಖಾಂತರ ದೀದಿಗೆ ನಡುಕ ಶುರುವಾಗಿದೆ. ಹೆಂಗೆ? ಬಂಡಾಯ ಶಾಸಕರ ಜೊತೆಗೆ ಇವರೆಲ್ಲ ನಿರಂತರ ಸಂಪರ್ಕದಲ್ಲಿದ್ದಾರೆ. 58 ಜನ ಬಂಡಾಯ ಶಾಸಕರಿದ್ದಾರೆ, ಅವ್ರ ಜೊತೆಗೆ 23 ಜನ ಒಂದು ಲೋಕಸಭೆಯಲ್ಲಿ ಪ್ರತ್ಯೇಕ ಬಣವನ್ನು ರಚನೆ ಮಾಡೋದಕ್ಕೆಲ್ಲ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಪಕ್ಷಾಂತರ ವಿರೋಧಿ ಕಾನೂನಿಂದ ಬಚಾವಾಗೋದಕ್ಕೆ ಸಂಖ್ಯೆಗಳೇ ಇಂಪಾರ್ಟೆಂಟ್ ಆಗುತ್ತೆ. ಹೆಂಗೆ ಅಂತ ಬರ್ತೀನಿ. ಸಂಸತ್ನಲ್ಲಿ TMCಗೆ ಶಾಕ್ ಕೊಡೋದಕ್ಕೆ ಹಿರಿಯ ಸಂಸದರೆಲ್ಲ ಗುಂಪಾಗಿದ್ದಾರೆ. ಕೈತಪ್ಪಿ ಹಾಗಾದರೆ ತೃಣಮೂಲ ಕಾಂಗ್ರೆಸ್ನ ಈ ಚಿಹ್ನೆ ಪಾರಾಗಿ ಹೋಗ್ಬಿಡುತ್ತಾ ಅನ್ನುವಂಥದ್ದಿದೆ. ಲೋಕಸಭಾ ಕ್ಷೇತ್ರದಲ್ಲಿ ಅಂದರೆ ಲೋಕಸಭಾ ವ್ಯಾಪ್ತಿಯಲ್ಲಿ 28 ಸ್ಥಾನಗಳನ್ನು TMC ಗೆದ್ದಿದೆ ಈ ಬಾರಿ 2024. ಅದರಲ್ಲಿ 23 ಜನ ರೆಬಲ್, ಅಂದರೆ 2/3 ಆಗಬೇಕು ಅಂತ ಹೇಳಿದ್ರೆ 19 ಜನ ಆ ಕಡೆ ಹೋಗ್ಬಿಟ್ರೆ ಇವ್ರ ಪಾರ್ಟಿ ಹೋಗ್ಬಿಡುತ್ತೆ. ಆ 19ಕ್ಕಿಂತಲೂ ಕೂಡ 4 ಸ್ಥಾನಗಳು ರೆಬಲ್ ಜಾಸ್ತಿ ಆಗಿದ್ದಾರೆ ಅಂತ 23 ಆಗಿದ್ದಾರೆ ಅಂತ. ಆ 20ರಿಂದ 23 ಜನ ಸಂಸದರು ಏನಿದ್ದಾರೆ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಋತುವ್ರತ್ ಬ್ಯಾನರ್ಜಿ ಅವರ ಜೊತೆಗೆ ನೇರವಾದಂತಹ ಸಂಪರ್ಕದಲ್ಲಿದ್ದಾರೆ. ಹೀಗಾಗಿ ಅವರೆಲ್ಲರೂ ಕೂಡ ಸಂಪರ್ಕದಲ್ಲಿ ಇಲ್ಲುವ ಮುಖಾಂತರ ಈ ಅಭಿಷೇಕ್ ಬ್ಯಾನರ್ಜಿ ಅವರ ನಾಯಕತ್ವ ಏನಿದೆ ಆ ನಾಯಕತ್ವವನ್ನು ಕೆಳಗಿಳಿಸಬೇಕು ಅನ್ನುವಂಥದ್ದಿದೆ. ನೀವು ಭಾರತೀಯ ಚುನಾವಣಾ ಆಯೋಗ 1968ರ ಚುನಾವಣಾ ಚಿಹ್ನೆಗಳ ನಿಯಮದ ಪ್ರಕಾರ ಒಂದು ಪಾರ್ಟಿಯ ಶಾಸಕರುಗಳೇನಿದ್ದಾರೆ ಅದು ಶಾಸಕರು ಮತ್ತು ಸಂಸದರು ಎಷ್ಟು ಡಿವೈಡ್ ಆಗಿ ಹೋದರೆ ಮೂಲ ಚಿಹ್ನೆ ಆಗುತ್ತೆ ಅನ್ನೋದು ನೋಡಿ. 80 ಈಗ ಸದ್ಯಕ್ಕೆ 3/2 ಹೋಗಬೇಕು. 80 ಶಾಸಕರ ಪೈಕಿ 58 ಹೋಗಿದ್ದಾರೆ. 28 ಲೋಕಸಭಾ ಕ್ಷೇತ್ರಗಳ ಪೈಕಿ 23 ಸಂಸದರು, ಅಂದರೆ ಇಲ್ಲಿಗೆ ಎಷ್ಟಾಯಿತು 60% ಆಗುತ್ತೆ. 60% ಆದಾಗ ಇಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯೂ ಕೂಡ ಅವರಿಗೆ ಅಡ್ಡಿ ಆಗೋದಿಲ್ಲ. ಹೀಗಾಗಿ ನಮ್ಮದೇ ಮೂಲ TMC ಎನ್ನುವುದನ್ನು ಅವರು ಹಕ್ಕನ್ನು ಬಾಧಿಸುವುದಕ್ಕೂ ಕೂಡ ಅವರಿಗೆ ಅಧಿಕಾರ ಸಿಗುತ್ತೆ. ಇಲ್ಲಿ 19 ಬರಬೇಕಾಗಿತ್ತು, 23ಕ್ಕೆ ಇನ್ಕ್ರೀಸ್ ಆಗುತ್ತೆ, 4 ಎಷ್ಟುಗಳು ಸಿಗುತ್ತೆ. ಅಲ್ಲಿ 54 ಆಗಬೇಕಾಗಿತ್ತು, ಅದರ ಪರಿಣಾಮವಾಗಿ 58ಕ್ಕೆ ಏರಿಕೆ ಆಗಿದೆ. ಅದು ಕೂಡ ನಾವೇ ಬಲವಾದಂತಹ TMC, ಮೂಲ TMC ಎನ್ನುವಂಥದ್ದು, ಅಂದರೆ ಚಿಹ್ನೆಯನ್ನು ನಮಗೆ ಕೊಡಬೇಕು, ಎಲ್ಲವೂ ಕೂಡ ಆಗಬೇಕು ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ಹೀಗಾಗಿ ಅದು ಏನಾಗುತ್ತೆ ನೋಡೋಣ. ಮತ್ತೊಂದು ಬೆಳವಣಿಗೆ ಇದರ ಜೊತೆಗೆ ಏನಾಯಿತು ಪಶ್ಚಿಮ ಬಂಗಾಳದಲ್ಲಿ ಅಂತ ಹೇಳಿದರೆ, ಮತ್ತೊಂದು ಬೆಳವಣಿಗೆ ದೀದಿ ಆಪ್ತರಿಗೆ ಸುವೆಂದು ಬಿಸಿಯನ್ನು ತಾಗಿಸಿರೋದು. ಸುವೆಂದು ಅಧಿಕಾರಿ ಬಿಸಿ 2019ರ CAA ಹಿಂಸಾಚಾರದ ಮರು ತನಿಖೆಗೆ ಸುವೆಂದು ಅಧಿಕಾರಿ ಆದೇಶವನ್ನು ಕೊಟ್ಟಿದ್ದ. ನಾವು ಮೊನ್ನೆ ನೋಡಿದ್ವಿ ಬಾಂಗ್ಲಾದ ಗಡಿ BSFಗೆ ಎಕರೆಗಟ್ಟಲೆ ಜಾಗವನ್ನೆಲ್ಲವನ್ನು ಕೂಡ ಕೊಟ್ಟಿದ್ದು. ಇದೀಗ CAA 2019ರ CAA ಪೌರತ್ವ ತಿದ್ದುಪಡಿ ಕಾಯ್ದೆ, ಆವಾಗ ದೇಶದಾದ್ಯಂತ ಪ್ರತಿಭಟನೆಗಳಾಗಿತ್ತು, ಪಶ್ಚಿಮ ಬಂಗಾಳದಲ್ಲಿ ಆಗಾಯಿತು. ಇದೀಗ ರೈಲ್ವೆ ಆಸ್ತಿಯನ್ನು ನಾಶ ಮಾಡೋದೊಂದರಿಂದಲೇ ಅವರಿಂದಲೇ ಆಸ್ತಿಯನ್ನು ವಸೂಲಿ ಮಾಡೋದಕ್ಕೆಲ್ಲ ಮುಂದಾಗ್ತಾ ಇದ್ದಾರೆ. ಈ ಹೌರಾ ಜಿಲ್ಲೆಯ
ಉಲುಬೇರಿ ಅನ್ನುವಂಥ ಒಂದು ಪ್ರದೇಶ, ಅಲ್ಲೆಲ್ಲ ರೈಲ್ವೆ ಸ್ಟೇಷನಿಗೆ ಬೆಂಕಿ ಇಟ್ಟರು, ಬೋಗಿಗಳಿಗೆಲ್ಲ ಬೆಂಕಿ ಇಟ್ಟರು. ಟ್ರೈನ್ ಟಿಕೆಟ್ಗಳು ಕೊಡ್ತಾರೆ, ಟಿಕೆಟ್ ಕೌಂಟರ್ಗಳಾಗಿರ್ಬೋದು, ಬೋಗಿಗಳಾಗಿರ್ಬೋದು, ಇಡೀ ರೈಲ್ವೆ ಸ್ಟೇಷನ್ಗಳನ್ನೆಲ್ಲ ಕಿತ್ತು ಹಾಳು ಮಾಡಿ ಈ ಟ್ರ್ಯಾಕ್ಗಳನ್ನು ಕೂಡ ಕಿತ್ತು ಹಾಕಿಬಿಟ್ರು. ಪೊಲೀಸ್ ಸ್ಟೇಷನಿಗೆ ಬೆಂಕಿ ಹಚ್ಚಿದ್ರು, ಗೌರ್ಮೆಂಟ್ ಕಚೇರಿಗಳಿಗೆಲ್ಲ ಬೆಂಕಿ ಹಚ್ಚಿದ್ರು, ಎಲ್ಲವೂ ಕೂಡ ಆಯಿತು. 19 ರೈಲ್ವೆ ಸ್ಟೇಷನ್ಗಳಲ್ಲಿ 20 ರೈಲುಗಳಿಗೆಲ್ಲ ಬೆಂಕಿ ಹಚ್ಚಿದ್ರು. ಆವಾಗ ಮಮತಾ ಬ್ಯಾನರ್ಜಿ ಒಂದು ಹೇಳಿಕೆ ಕೊಟ್ಟರು. ಇದೊಂದು ಸಣ್ಣ ಪುಟ್ಟ ಘಟನೆ ಇದು, ದೊಡ್ಡ ಘಟನೆ ಅಲ್ಲ. ಇದಕ್ಕೊಂದು ಯಾಡನ್ ಕೂಡ ಮಾಡಿದರು ಮಮತಾ ಬ್ಯಾನರ್ಜಿ. ಅವತ್ತು ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆಯನ್ನು ನೋಡಿಕೊಳ್ಬೇಕು, ರೈಲ್ವೆ ಇಲಾಖೆಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟದ್ದಲ್ಲ. ಹೀಗಾಗಿ ಇದು ಕೇಂದ್ರದ ವ್ಯಾಪ್ತಿಗೆ ಬರುತ್ತೆ. ಸುಖ ಸುಮ್ಮನೆ ಇಂತಹ ಊಹಾಪೋಹಗಳನ್ನು ಹಬ್ಬಿಸ್ತಾ ಇದ್ದಾರೆ ಅಂತ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಮೇಲೆ ಅವರು ಹೇಳಿ ಇಷ್ಟೆಲ್ಲ ಘಟನೆಗಳಾದರೂ ಕೂಡ ಕೇವಲ 17 ಎಫ್ಐಆರ್ಗಳು ಮಾತ್ರ ದಾಖಲಾಗಿತ್ತು. ಕೇವಲ 17 ಎಫ್ಐಆರ್ಗಳು ಮಾತ್ರ ದಾಖಲಾಗಿತ್ತು. ಇದೀಗ ಅವತ್ತು ಅವರು ಏನು ಹೇಳ್ತಾ ಇದ್ರು, ಬಿಜೆಪಿಯವರು ಇವರನ್ನ ಮನವೊಲಿಕೆ ಅಥವಾ ಅವರನ್ನು ಓಲೈಸಿಕೊಳ್ಳುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಓಲೈಕೆ ರಾಜಕಾರಣ ಅಂತ ಬಿಜೆಪಿಯವರು ಹೇಳಿದ್ರು. ಇದೀಗ ಸುವೇಂದು ಅಧಿಕಾರಿ ಬಂದು ಒಂದು ಕ್ರಮ ತೆಗೆದುಕೊಂಡಿದ್ದಾರೆ. ಒಂದು ವಿಶೇಷ ಪೊಲೀಸ್ ಸೆಲ್ ಅನ್ನು ಮಾಡ್ಕೊಂಡಿದ್ದಾರೆ. ಸಿದ್ಧಾರ್ಥ್ ಗುಪ್ತಾ ಅವರನ್ನು ನೇಮಕ ಮಾಡಿದ್ದಾರೆ. ಸಾರ್ವಜನಿಕ ಮತ್ತು ಗೌರ್ಮೆಂಟ್ ಆಸ್ತಿ, ರೈಲ್ವೆದ್ದು ಇತ್ಯಾದಿ ಎಲ್ಲ ಹಾನಿಯಾಗಿದೆಯಲ್ಲ, ಯಾರ್ಯಾರು ಹಾನಿ ಮಾಡಿದ್ದಾರೆ, ಏನು ಎತ್ತ ಎಲ್ಲವನ್ನು ಕೂಡ ಅವರನ್ನು ಪತ್ತೆ ಹಚ್ಚಿ ಅವರಿಂದನೇ ವಸೂಲಿ ಮಾಡೋದಕ್ಕೆ ಇದೀಗ ಸುವೇಂದು ಅಧಿಕಾರಿ ಮುಂದಾಗಿದ್ದಾರೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಸುವೇಂದು ಬಾಂಬ್ ಡಿಡಿ ಕೋಟೆಗೆ ಬಿರುಕು ಬಿಟ್ಟಿದೆ ಅಂತ. ಮನೆ ಇದ್ರ ಬಗ್ಗೆ ವಿಸ್ತೃತವಾಗಿ ಹೇಳಿದ್ವಿ ನಾವು. ಬಂಗಾಭವನದಲ್ಲಿ ಋತುವ್ರತ್ ಬ್ಯಾನರ್ಜಿ ಮತ್ತು ಇದೇ ಸುವೇಂದು ಅಧಿಕಾರಿ ಭೇಟಿಯಾಗಿತ್ತು. ಒಂದು 49 ಸೆಕೆಂಡ್ಗಳ ಮಾತುಕತೆ ಆಗಿತ್ತು. ಅವತ್ತಿನಿಂದಲೇ TMCಲಿ ಇಂಥದ್ದೊಂದು ಕಿಡಿ ಎಲ್ಲ ಶುರುವಾಗಿತ್ತು ಅಂತ. ಇಂಥದ್ದು ಬೆಳವಣಿಗೆ ಕಂಟಿನ್ಯೂ ಆಗ್ತಾ ಇದೆ ಅಂತ. ಪಕ್ಷದ ಒಳಗೆ ಮತ್ತು ಹೊರಗೆ ಮಮತಾ ಬ್ಯಾನರ್ಜಿಗೆ ಅತಿ ದೊಡ್ಡ ಸವಾಲಿದೆ. ಹೊರಗಡೆ ರಾಷ್ಟ್ರೀಯ ಪಕ್ಷಗಳನ್ನು ಅಂತಹ ಅದೊಂದು ಇದೆಯಲ್ಲ, ಅದನ್ನು ಉಳಿಸ್ಕೊಳ್ಬೇಕು ಅನ್ನೋಂಥದ್ದೊಂದು ಪ್ರಯತ್ನ, ಅದು ಕೂಡ ಹೋಗ್ಬೋದು ಎನ್ನುವಂಥ ಲೆಕ್ಕಾಚಾರ ಆಗ್ತಾ ಇದೆ. ಹೊರಗೆ ಮತ್ತು ಒಳಗೆ ಎಲ್ಲವೂ ಕೂಡ ಅಸಮಾಧಾನ ಇದೆ. ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ಹಿರಿಯ ನಾಯಕರು ಬಹಿರಂಗವಾಗಿ ಆಕ್ರೋಶ ಆಗ್ತಾ ಇದ್ದಾರೆ. ಬಂಡಾಯ ಶಾಸಕರ ಬೆನ್ನಿಗೆ ಋತುವ್ರತ್ ಬ್ಯಾನರ್ಜಿ ಎಲ್ಲ ನಿಂತಿರೋದನ್ನು ನೋಡ್ತಾ ಇದ್ದೀವಿ. ಕೇವಲ ಅವರು ಮಾತ್ರ ಅಲ್ಲ, ಎಷ್ಟು ಜನ ಬರ್ತಾರೆ ಅವರನ್ನು ತೆಗೆದುಕೊಳ್ಳಬೇಕು ಅನ್ನುವಂಥದ್ದೊಂದು ಪ್ರಯತ್ನ. ಪಕ್ಷದ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಮಾಡು ಇಲ್ಲವೇ ಮಡಿ ಸ್ಥಿತಿಯಲ್ಲಿ ಮಮತಾ ಬ್ಯಾನರ್ಜಿ ಅವರಿದ್ದಾರೆ. ಮಾಡು ಇಲ್ಲವೇ ಮಡಿ ಸ್ಥಿತಿಯಲ್ಲಿ ಯಾಕೆ ಅಂತ ಹೇಳಿದರೆ, ಒಂದು ರಾಷ್ಟ್ರೀಯ ಪಕ್ಷದ ಸ್ಥಾನಮಾನವನ್ನು ಉಳಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಮಮತಾ ಬ್ಯಾನರ್ಜಿ ಅವರಿಗಿದೆ. ಯಾಕೆ ನೋಡಿ, ಒಂದು ಪಕ್ಷ ತನ್ನ ರಾಷ್ಟ್ರೀಯ ಸ್ಥಾನಮಾನವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಕನಿಷ್ಠ 11 ಜನ ಸಂಸದರು ಕೇಂದ್ರದಲ್ಲಿರಬೇಕು. 11 ಜನ ಸಂಸದರು ಇರಬೇಕು. ಆ 11 ಜನ ಸಂಸದರು 3 ರಾಜ್ಯಗಳಿಂದ ಆಯ್ಕೆ ಆಗಿ ಬಂದಿರಬೇಕು ಅಂತ ನಿಯಮ ಹೇಳುತ್ತೆ. ಆದರೆ ಇವತ್ತು 28ರ ಪೈಕಿ 23 ಜನ ಸಂಸದರು ಏನಾದರೂ ಋತುವ್ರತ್ ಬ್ಯಾನರ್ಜಿ ಅವರ ಜೊತೆಗೆ ಅವರ ನಾಯಕತ್ವವನ್ನು ಒಪ್ಪಿಕೊಂಡು ಅಲ್ಲಿ ಹೋಗ್ಬಿಟ್ರೆ, ಅವ್ರದ್ದೇ ಪ್ರತ್ಯೇಕವಾದಂತಹ ನಮ್ಮದೇ ಒರಿಜಿನಲ್ TMC ಅನ್ನೋದನ್ನು ಬಳಸೋದಕ್ಕೆ ಹೋಗ್ಬಿಟ್ರೆ, TMC ಒನ್ಸ್ ಅಗೇನ್ ರಾಷ್ಟ್ರೀಯ ಮಾನದಂಡವನ್ನು ಕಳೆದುಕೊಂಡು ಬಿಡುತ್ತೆ. ರಾಷ್ಟ್ರೀಯ ಪಕ್ಷ ಎನ್ನುವಂಥದ್ದು ಏನಿದೆಯಲ್ಲ ಅದನ್ನು ಕಳೆದುಕೊಳ್ಳುತ್ತೆ. ಈ ಹಿಂದೆಯೂ ಕೂಡ ಅವರು ಕಳೆದುಕೊಂಡಿದ್ರು. 2023ರಲ್ಲಿ ಆ ಸ್ಥಾನವನ್ನು TMC ಕಳೆದುಕೊಂಡಿತ್ತು. ಆದರೆ ಇದೀಗ ಸಂಸದ ಸ್ಥಾನಗಳನ್ನು ಹೆಚ್ಚಳ ಮಾಡಿಕೊಳ್ಳುವ ಮುಖಾಂತರ 2024ರಲ್ಲಿ ಅದನ್ನು ಗಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿತ್ತು. ಒನ್ಸ್ ಅಗೇನ್ TMC ಅಥವಾ ಮಮತಾ ಬ್ಯಾನರ್ಜಿ ಆ ಸ್ಥಾನಮಾನದಿಂದ ಹೊರಗೆ ಬರುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹೀಗಾಗಿ ಮಮತಾ ಬ್ಯಾನರ್ಜಿಗೆ ಆತಂಕ. ಇದನ್ನು BJP ಹೆಂಗೆ ತೆಗೆದುಕೊಂಡು ಹೋಗುತ್ತೆ ಏನು ನೋಡಬೇಕು. ಯಾಕಂದರೆ ನಾನು ಇವರ ಶಾಸಕರಾಗಿರ್ಬೋದು, ಸಂಸದರು ಇಬ್ಬರ ಸಂಖ್ಯಾಬಲವೂ ಕೂಡ ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ಹೊರತಾಗಿರೋದಕ್ಕೆ, ಅದಕ್ಕೆ ಏನು ಧಕ್ಕೆ ಆಗದಂತೆ ಎಲ್ಲ ಅಂಕಿ ಸಂಖ್ಯೆಗಳು ಇವರ ಬಳಿ ಇರೋದ್ರಿಂದ ಇದೇನಾಗುತ್ತೆ ಕಾದೋಣ. ಮೂರನೇ ಸುದ್ದಿ, ತಮಿಳುನಾಡಿನ ರಾಜಕಾರಣ. ಹೇಗೆ ಪಶ್ಚಿಮ ಬಂಗಾಳದ ರಾಜಕಾರಣ ಭಿನ್ನಮತ, ಶಾಸಕರು ಅಪಸ್ವರ ಹಾಕ್ತಾ ಇರೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆಯಲ್ಲ, ತಮಿಳುನಾಡಿನಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅದು ವಿಜಯ್ ಅವರು ತೆಗೆದುಕೊಳ್ತಾ ಇರುವಂತಹ ನಿರ್ಣಯ, ಮುಂಬರುವಂತಹ ಉಪಚುನಾವಣೆಗಳು, ಅಣ್ಣಾಮಲೈಯವರ ರಾಜಕಾರಣದ ಬೆಳವಣಿಗೆಗಳ ಕಾರಣಕ್ಕಾಗಿ ತಮಿಳುನಾಡಿನ ರಾಜಕಾರಣ ಚರ್ಚೆ ಆಗ್ತಾ ಇದೆ. ಇದೀಗ ತಮಿಳುನಾಡಲ್ಲಿ ದಳಪತಿ ವಿಜಯ್ ಭ್ರಷ್ಟಾಚಾರದ ವಿರುದ್ಧ ಒಂದು ರಣಕೇಕೆಯನ್ನು ಹಾಕಿದ್ದಾರೆ. ಅದು ಮೊದಲ ದಿನದಿಂದಲೂ ಕೂಡ ಹೊರದಿತ್ತು. ಇದು ಒಂದು ಭಾಗ. ಆದರೆ ಮುಂಬರುವಂತಹ ಬೈ ಎಲೆಕ್ಷನ್ ಬಗ್ಗೆ ಚರ್ಚೆ ಆಗ್ತಾ ಇದೆ. 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ದಳಪತಿ ವಿಜಯ್ ಸ್ಪರ್ಧೆ ಮಾಡಿದ್ರು. ಆ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ತಿರುಚಿ ಪೂರ್ವ ವಿಧಾನಸಭಾ ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಪೆರಂಬರನ್ನು ಉಳಿಸಿಕೊಂಡು ತಿರುಚಿ ಪೂರ್ವಕ್ಕೆ ರಾಜೀನಾಮೆ. ಇದೀಗ ಅಲ್ಲಿ ಉಪಚುನಾವಣೆ. ಹಾಗಾದರೆ ಕ್ಯಾಂಡಿಡೇಟ್ ಯಾರು, ಏನಾಗುತ್ತೆ ಬೆಳವಣಿಗೆ, ಡೀಟೇಲ್ಸ್ ನೋಡೋಣ. ತಿರುಚಿ ಪೂರ್ವ ಕ್ಷೇತ್ರಕ್ಕೆ ತ್ರಿಷಾ ಅಲ್ಲ ಲಾರೆನ್ಸ್ ಎಂಟ್ರಿ ಕೊಡ್ತಾರೆ ಅಂತ, ಲಾರೆನ್ಸ್ ಎಂಟ್ರಿ ಕೊಡ್ತಾರೆ ಅನ್ನುವಂಥ ಸುದ್ದಿ ಬರ್ತಾ ಇದೆ. ಅಂದರೆ ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ ದಳಪತಿ ವಿಜಯ್ ಗೆಲ್ಲಬೇಕು ಅಂತ ತಿರುಪತಿ ತಿಮ್ಮಪ್ಪನಿಗೆ ಹೋಗಿ ಹರಕೆ ಕಟ್ಟಿಕೊಂಡವರು. ದಳಪತಿ ವಿಜಯ್
ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಕುಟುಂಬದವರಂತೆ ಬಂದು ಅದನ್ನು ಸಂಭ್ರಮಿಸಿದವರು ತ್ರಿಷಾ. ಈಗ ತ್ರಿಷಾ ಅವರು ರಾಜಕಾರಣಕ್ಕೆ ಬರ್ತಾರೆ. ತಿರುಚಿ ಪೂರ್ವ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಸ್ಪರ್ಧೆ ಮಾಡ್ತಾರೆ. ಆ ಮುಖಾಂತರ TMCಗೆ ಮತ್ತೊಂದು ಸ್ಥಾನ, ದಳಪತಿ ವಿಜಯ್ ಅವರ TVKಗೆ ಮತ್ತೊಂದು ಸ್ಥಾನ ಸಿಗುತ್ತೆ ಅನ್ನುವಂತಹ ಚರ್ಚೆಗಳಾಗಿತ್ತು. ಆದರೆ ಇದೀಗ ತ್ರಿಷಾ ಅವರು ಅಲ್ಲವಂತೆ, ಅದರ ಬದಲಾಗಿ ಖ್ಯಾತ ನಟ ನಿರ್ದೇಶಕ ರಾಘವ್ ಲಾರೆನ್ಸ್ ಸ್ಪರ್ಧಿಸುವಂಥ ಸಾಧ್ಯತೆ ಇದೆ ಅಂತ. ನೀವು ತಿರುಚಿ ಪೂರ್ವ ವಿಧಾನಸಭಾ ಕ್ಷೇತ್ರದಲ್ಲಿ ಮಹಿಳಾ ಮತದಾರರೇ ಜಾಸ್ತಿ ಇರೋದಿಲ್ಲ. 1 ಕೋಟಿಗೂ ಅಧಿಕ ಜನ ಮಹಿಳೆಯರು ಈ ವಿಧಾನಸಭಾ ಕ್ಷೇತ್ರದಲ್ಲಿ, ಪುರುಷರಿಗಿಂತ ಮಹಿಳೆಯರೇ ಜಾಸ್ತಿ ಇದ್ದಾರೆ. ಹೀಗಾಗಿ ಆ ಮಹಿಳಾ ಮತದಾರರನ್ನು ಸೆಳೆದುಕೊಳ್ಳುವುದಕ್ಕೆ ತ್ರಿಷಾ ಅವರನ್ನು ಕಣಕ್ಕಿಳಿಸ್ತಾರೆ ಅಂತ ಎಲ್ಲ ಸುದ್ದಿ ಬಂದಿತ್ತು. ಆದರೆ ಇದೀಗ ಅವರಿಗೆ ರಾಜಕೀಯ ಬ್ಯಾಕ್ಗ್ರೌಂಡ್ ಇಲ್ಲ, ಮೊದಲ ಬಾರಿಗೆ ಅವ್ರದ್ದೆಲ್ಲ ಹಿಂಗಾಗ್ತಾ ಇರೋದು ಎಲ್ಲವೂ ಕೂಡ ಕಾರಣಕ್ಕಾಗಿ ಹೀಗಾಗಿ ಅವರು ಹಿಂದೆ ಸರಿದ್ರು. ಅದು ಕೇವಲ ವದಂತಿ ಆಗಿದೆ ಮಾತ್ರ. ಅದರ ಬದಲಾಗಿ ಮತ್ತೊಬ್ಬ ಅಭ್ಯರ್ಥಿಯನ್ನು ಅಲ್ಲಿ ತರ್ತಾ ಇದ್ದಾರೆ ಅಂತ. ರಾಘವ್ ಲಾರೆನ್ಸ್ ಅಂತ ಖ್ಯಾತ ನಟರಿವರು. ಇವರದ್ದು ಒಂದು ಕಾಂಚನ ಸರಣಿ ಅಂತ ಒಂದು ಎಪಿಸೋಡು, ಅದು ಧಾರಾವಾಹಿ ಸಿನಿಮಾ ಎಲ್ಲವೂ ಕೂಡ. ಈ ಕಾಂಚನ ಸರಣಿಯಲ್ಲಿ ಇವರೇನು ತೋರಿಸಿದ್ದಾರೆ ಅಂತ ಹೇಳಿದ್ರೆ, ಸಾಮಾನ್ಯ ಮಹಿಳೆಯರ ಮೇಲೆ ದೌರ್ಜನ್ಯಗಳು ಹೆಂಗಾಗುತ್ತೆ, ಆ ದೌರ್ಜನ್ಯ ವಿರುದ್ಧ ಪ್ರತಿಭಟನೆಗಳನ್ನು ಹೆಂಗೆ ಮಾಡಬೇಕು ಅನ್ನೋದು ಒಂದು ಬೆಳವಣಿಗೆ. ಎರಡನೇದ್ದು, ಈ ತೃತೀಯ ಲಿಂಗಿಗಳು ಒಂದು ತಾಯಿಯಾಗಿ, ಅಕ್ಕನಾಗಿ, ಸಹೋದರ ಸಮಾಳಾಗಿ ಸಮಾಜಕ್ಕೆ ಹೆಂಗೆ ಅವಶ್ಯಕತೆ ಇದೆ ಅಂದರೆ ಭಾವನಾತ್ಮಕವಾಗಿ ಮಹಿಳೆಯರನ್ನು ಕನೆಕ್ಟಿವಿಟಿ ಮಾಡೋ ಪ್ರಯತ್ನವನ್ನು ರಾಘವ್ ಲಾರೆನ್ಸ್ ತಮ್ಮ ಕಾಂಚನ ಸರಣಿಯಲ್ಲಿ ಮಾಡಿದ್ದಾರೆ. ಯಾಕೆ ಇದನ್ನು ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅದು MGR ಆಗಿರ್ಬೋದು, ಜಯಲಲಿತಾ ಆಗಿರ್ಬೋದು, ಈ ಹಿಂದೆ ಇದ್ದಂತಹ ಅನೇಕ ಜನ ತಮಿಳುನಾಡಿನ ರಾಜಕಾರಣಿಗಳು ತಮ್ಮ ಸಿನಿಮಾ, ಬರಹಗಳು, ಪತ್ರಿಕಾ ಬರಹಗಳು, ಹೇಳಿಕೆಗಳು, ಸರಣಿ ಕಥೆಗಳು ಎಲ್ಲದರ ಮುಖಾಂತರ ತಮಿಳುನಾಡಿನ ಜನಸಾಮಾನ್ಯರ ಸಮಸ್ಯೆಗಳನ್ನು ಕರೆಕ್ಟ್ ಆಗೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ತಮಿಳುನಾಡಿನ ಅಸ್ಮಿತೆ, ದ್ರಾವಿಡ ಮೂಲತನ, ತಮಿಳಿನ ಭಾಷೆ, ತಮಿಳಿನ ಪೂರ್ವ ಸಾಹಿತ್ಯ ಎಲ್ಲವನ್ನೂ ಕೂಡ ತಮ್ಮ ಸಾಹಿತ್ಯ, ಸಿನಿಮಾಗಳ ಮುಖಾಂತರ, ಪರದೆಯ ಮುಖಾಂತರ ಅದನ್ನು ತೋರಿಸಿ ಜನರಿಗೆ ಕನೆಕ್ಟ್ ಆಗೋ ಪ್ರಯತ್ನವನ್ನು ಮಾಡಿದ್ರು. ಹೀಗಾಗಿ ಅವರೇ ಬೆಳೆದು ಬಂದಿದ್ದಾರೆ ತಮಿಳುನಾಡಲ್ಲಿ. ಇದೀಗ ಒನ್ಸ್ ಅಗೇನ್ ರಾಘವ್ ಲಾರೆನ್ಸ್ ಅದನ್ನು ಮಾಡಿದ್ದಾರೆ ಅಂತ. ಮತ್ತೊಂದು ಸಾಮಾಜಿಕ ಸಂಘಟನೆಯ ಮುಖಾಂತರ ಒಂದು ಸಮಾಜ ಸೇವೆಯನ್ನೆಲ್ಲ ಮಾಡ್ತಿದ್ದಾರೆ ಅಂತ. ಮಾತೃ ಫೌಂಡೇಶನ್ ಅಂತ ಮಹಿಳೆಯರಿಗೆ ಹೆಚ್ಚು ಸಹಾಯಗಳನ್ನು ಮಾಡೋದು ಇತ್ಯಾದಿ ಮಾಡ್ತಿದ್ದಾರೆ. ಹೀಗಾಗಿ ಸಮಾಜ ಕಾರ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ. ಜೂನ್ 11ನೇ ತಾರೀಕಿಗೆ ಏನೋ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರಂತವ್ರು. ಏನಾಗುತ್ತೆ ಅನ್ನೋದರ ಬಗ್ಗೆ ಒಂದು ಸ್ಪಷ್ಟನೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ತ್ರಿಷಾ ಬದಲಾಗಿ ರಾಘವ್ ಲಾರೆನ್ಸ್ ಸ್ಪರ್ಧಿಸುವಂತಹ ಸಾಧ್ಯತೆ ಕೇಳಿ ಬರ್ತಾ ಇದೆ. ನೋಡೋಣ. ಎರಡನೇದು, 102 ಕೋಟಿ ಲೂಟಿಗೆ ವಿಜಯ್ ಬ್ರೇಕ್ ಹಾಕಿದ್ದಾರೆ. ಹೆಂಗೆ 102 ಕೋಟಿ ಹೆಂಗೆ ಆಗ್ತಿತ್ತು? ಇದು ಕಮಿಷನ್. ಇದು ಈಗ ನಮ್ಮಲ್ಲಿ ಅನೇಕ ಜನ ಅನೇಕ ಬಾರಿ ಹೇಳ್ತಾ ಇದ್ದಾರೆ, ಅಧಿಕಾರಿಗಳು, ರಾಜಕಾರಣಿಗಳು ಕಮಿಷನ್ ಕೇಳಿದ್ರು. ಕಮಿಷನ್ 40% ಕಮಿಷನ್, 60% ಕಮಿಷನ್ ಎಲ್ಲ ಕೇಳ್ತಾ ಇದ್ದೀವಿ. ಅದೇ ರೀತಿಯಲ್ಲಾಗಿ ಟಾಸ್ಮಾಕ್ ಅಂದರೆ ನಮ್ಮಲ್ಲಿ ಹೆಂಗೆ MSIL ಇದೆ, ಸರ್ಕಾರಿ ಸ್ವಾಮ್ಯದ ಮದ್ಯದ ಅಂಗಡಿಗಳು MSIL ಇದೆ, ಅಲ್ಲಿ ಟಾಸ್ಮಾಕ್ ಅದರ ಮುಖಾಂತರ 102 ಕೋಟಿ ರೂಪಾಯಿ ಕಮಿಷನ್ ಮುಖಾಂತರ ಹೋಗ್ತಾ ಇತ್ತಂತೆ. ಹೀಗಾಗಿ ಪಕ್ಷದ ನಿಧಿ ವಸೂಲಾತಿಗೆಲ್ಲ ಕ್ಯಾಬಿನೆಟ್ನಲ್ಲಿ ಸರ್ಜರಿ ಮಾಡಿದ್ರು. ಕಳೆದ 5 ವರ್ಷದಲ್ಲಿ 1600 ಕೋಟಿ ರೂಪಾಯಿ ಎಲ್ಲ ಹಾಳಾಗಿದೆ ಅಂತ ಅದನ್ನು ತಡೆದಿದ್ದಾರೆ. ಮೊದಲ ಸಚಿವ ಸಂಪುಟ ಸಭೆ. ಸರ್ಕಾರಿ ಸ್ವಾಮ್ಯದ ಮದ್ಯದ ಮಳಿಗೆ ಇದು ಟಾಸ್ಮಾಕ್. ಈ ಟಾಸ್ಮಾಕ್ ಗೋದಾಮು, ಸಾರಿಗೆ, ಚಿಲ್ಲರೆ ಮಾರಾಟ ಎಲ್ಲದರಲ್ಲೂ ಕೂಡ ಒಂದು ಕಮಿಷನನ್ನು ಪಡೆದುಕೊಳ್ತಾ ಇದ್ರು. ಹೆಂಗೆ ಕಮಿಷನ್ ಪಡೆದುಕೊಳ್ತಾ ಇದ್ರು? ಈ ಮದ್ಯದ ಬಾಕ್ಸ್ ಇರುತ್ತಲ್ಲ, ಆ ಮದ್ಯದ ಬಾಕ್ಸಿಗೆ 90 ರೂಪಾಯಿ ತೆಗೆದುಕೊಳ್ತಿದ್ರಂತೆ. ಈ ಬಿಯರ್ ಕಾರ್ಟಿಗೆ 40 ರೂಪಾಯಿ, ವೈನ್ ಕಾರ್ಟಿಗೆ 20 ರೂಪಾಯಿ ಎಲ್ಲ ತೆಗೆದುಕೊಳ್ತಾ ಇದ್ರು. ಇದನ್ನು ತಮಿಳುನಾಡಲ್ಲಿ ಏನಂತ ಕರೀತಾ ಇದ್ರು? ರಾಜಕೀಯ ನಿಧಿ ಅಂತ ಕರೀತಿದ್ರಂತೆ. ಮಂತ್ರಿಗಳ ದಂಧೆ ಇದೆಲ್ಲವೂ ಕೂಡ ವ್ಯಾಪಕವಾಗಿ ನಡೀತಾ ಇತ್ತು. ಇದಕ್ಕೆ ಅವರು ಬ್ರೇಕ್ ಹಾಕಿದ್ದಾರೆ. ಅಂದರೆ ತಮಿಳುನಾಡಿನಲ್ಲಿ 88 ಲಕ್ಷ ಗ್ರಾಹಕರು ಟಾಸ್ಮಾಕ್ಗಿದ್ದಾರೆ. 88 ಲಕ್ಷ. ಅವರೆಲ್ಲರೂ ಕೂಡ ಖರೀದಿ ಮಾಡ್ತಾ ಇದ್ರು. ಆ ಖರೀದಿ ಮಾಡಿದ್ದರಿಂದ ಕಮಿಷನ್ ಹೋಗ್ತಾ ಇರ್ತಲ್ಲ, ಅದರ ಭಾಗವಾಗಿ 102 ಕೋಟಿ ರೂಪಾಯಿ ಹೋಗ್ತಾ ಇತ್ತು. ಅದು 5 ವರ್ಷದಲ್ಲಿ 1600 ಕೋಟಿ ರೂಪಾಯಿ ಸರ್ಕಾರದ ಬೊಕ್ಕಸಕ್ಕೆ ಬರಬೇಕಾದಂತಹ ಆದಾಯ ಹಾನಿಯಾಗಿತ್ತು ಅಂತ ಅದಕ್ಕೆ ವಿಜಯ್ ಅವರು ಕಡಿವಾಣ ಹಾಕಿದ್ದಾರೆ. MRPಗಿಂತ 1 ರೂಪಾಯಿ ಹೆಚ್ಚಳವನ್ನು ಪಡೆದುಕೊಂಡರೂ ಕೂಡ ನಾವು ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ತಮಿಳುನಾಡಿನ ಅಬಕಾರಿ ಸಚಿವ ವಿಘ್ನೇಶ್ ಅವರು ಕೊಟ್ಟಂತಹ ಹೇಳಿಕೆ. ಮತ್ತೊಂದು ಬೆಳವಣಿಗೆ ಆಗಿದೆ ಇದೇ ತಮಿಳುನಾಡಲ್ಲಿ. TVK ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು, ಆ ಪಕ್ಷದ ಯಾವುದೇ ಜವಾಬ್ದಾರಿಯನ್ನು ಹೊಂದಿರುವಂಥ ಯಾವುದೇ ವ್ಯಕ್ತಿಗೂ ಕೂಡ ಸರ್ಕಾರದ ಯಾವುದೇ ಟೆಂಡರ್ಗಳು, ಬಾರ್ ಲೈಸೆನ್ಸ್ಗಳು ಮತ್ತು ಟಾಸ್ಮಾಕ್ನಲ್ಲಿ ವ್ಯವಹಾರಗಳನ್ನು ನೋಡೋದಕ್ಕೆ ಶಿಫಾರಸು ಮಾಡಲ್ಲ ಅಂತ ವಿಜಯ್ ಅವರು ಕೊಟ್ಟಿರುವಂಥ ಒಂದು ದೊಡ್ಡ ನಿರ್ಣಯ ಇದು. ನಮ್ಮಲ್ಲಿ ಆಳುವ ಪಕ್ಷಗಳ ಮುಖಂಡರುಗಳಿಗೆ, ಕಾರ್ಯಕರ್ತರಿಗೆಲ್ಲ ಟೆಂಡರ್ಗಳನ್ನು ಕೊಡೋದು ಅದೆಲ್ಲ ಬೆಳವಣಿಗೆ ಆಗುತ್ತಲ್ಲ, ಅದು
ತಮಿಳುನಾಡಲ್ಲಿ ಇಲ್ಲ ಅಂತ ವಿಜಯ್ ಅವರನ್ನು ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಇದು ವಾಸ್ತವಕ್ಕೆ ಎಷ್ಟು ರಿಯಾಲಿಟಿಯಾಗಿ ಜಾರಿಗೆ ಬರುತ್ತೆ ನೋಡೋಣ ತಮಿಳುನಾಡಲ್ಲಿ. ಮತ್ತೊಂದು ಕಡೆ 717 ಮದ್ಯದ ಅಂಗಡಿಗಳನ್ನು ತಮಿಳುನಾಡಲ್ಲಿ ಬಂದ್ ಮಾಡಲಾಗಿದೆ. ಹಿಂದೆ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ದೇವಸ್ಥಾನಕ್ಕೆ, ಶಾಲಾ ಕಾಲೇಜುಗಳಿಗೆ, ಪ್ರಮುಖ ಸಾರ್ವಜನಿಕ ಪ್ರದೇಶಗಳು, ಸೂಕ್ಷ್ಮ ಪ್ರದೇಶಗಳಲ್ಲೆಲ್ಲ ಮದ್ಯದ ಅಂಗಡಿಗಳಿದೆಯೋ ಅವುಗಳನ್ನೆಲ್ಲ ಮುಚ್ಚೋದಕ್ಕೆಲ್ಲ ಆದೇಶ ಕೊಟ್ಟಿದ್ದರು. ಇದರಿಂದ 8,000 ಕೋಟಿ ರೂಪಾಯಿ ಏನೋ ಆದಾಯ ನಷ್ಟ ಆಗುತ್ತಂತೆ. ಆದರೂ ಕೂಡ ನಾವು ಜನಹಿತ ಆದ್ಯತೆ ಅಂತೆಲ್ಲ ಹೇಳಿದ್ದಾರೆ. ಬಾಟಲಿ ಮರು ಖರೀದಿ ಯೋಜನೆಯಲ್ಲಿ 300 ಕೋಟಿ ರೂಪಾಯಿ ಹಗರಣ ಆಗ್ತಿತ್ತು, ಅದಕ್ಕೆ ಮುಕ್ತಿ ಕೊಟ್ಟಿದ್ದಾರೆ. ಮಾದಕ ಮುಕ್ತ ತಮಿಳುನಾಡನ್ನು ನಿರ್ಮಾಣ ಮಾಡೋದಕ್ಕೆ ಅವರೆಲ್ಲ ಮುಂದಾಗಿರೋದು. ನೀವು ನೋಡಿ 717 ಸರ್ಕಾರಿ ಸ್ವಾಮ್ಯದ ಅಬಕಾರಿ ಅಂಗಡಿಗಳನ್ನೆಲ್ಲ ಬಂದ್ ಮಾಡಿದ್ದಾರೆ. 500 ಮೀಟರ್ ಶಾಲೆಗಳಾಗಿರ್ಬೋದು, ಅದಾದ ನಂತರ ಸಾರ್ವಜನಿಕ ಕಚೇರಿಗಳಾಗಿರ್ಬೋದು, ಬಸ್ ಸ್ಟ್ಯಾಂಡು, ದೇವಸ್ಥಾನ ಇವೆಲ್ಲ ಬಂದ್ ಮಾಡೋದಕ್ಕೆಲ್ಲ ಮಾಡಿದ್ದಾರೆ. ಇದೀಗ ಏನು ಮಾಡಿದ್ರು, 717 ಬಂದಾಯಿತು. ಧಾರ್ಮಿಕ ಕ್ಷೇತ್ರಗಳಿಗೆ ಸಂಬಂಧಪಟ್ಟಿದ್ದು 776, ಶಿಕ್ಷಣ ಸಂಸ್ಥೆಗಳಿಗೆ ಹತ್ತಿರ ಇದ್ದಿದ್ದು 186, ಬಸ್ ನಿಲ್ದಾಣಗಳಿಗೆ ಹತ್ತಿರ ಇದ್ದಿದ್ದು 256. ಇದರಿಂದ 8,000 ಕೋಟಿ ರೂಪಾಯಿ ಆದಾಯ ತಮಿಳುನಾಡು ಸರ್ಕಾರಕ್ಕೆಲ್ಲ ಆಗುತ್ತೆ ಅಂತ ಮೇ 12ನೇ ತಾರೀಕಿಗೆ ಒಂದು ಆದೇಶ ಬಂತು. ಅಂದರೆ ಕ್ವಿಕ್ ಆಗಿ ಆಗಿದ್ದರ ಬೆಳವಣಿಗೆ ನೋಡಿ. ಮೇ 12ಕ್ಕೆ ಆದೇಶ, ಮೇ 23ನೇ ತಾರೀಕಿಗೆ 436 ಮದ್ಯದ ಅಂಗಡಿಗಳಿಗೆ ಬೀಗ. ಅದಾದ ನಂತರ ಜೂನ್ ಮೊದಲ ವಾರದಲ್ಲಿ 107 ಮದ್ಯದ ಅಂಗಡಿಗಳಿಗೆಲ್ಲ ಬೀಗ ಹಾಕಿದ್ದಾರೆ. ಮಧುರೈ ವಿಭಾಗದಲ್ಲಿ 290 ಇದೆ, ಕೊಯಮತ್ತೂರು ವಿಭಾಗದಲ್ಲಿ 179, ತಿರುತ್ತಿ ಈ ವಿಭಾಗದಲ್ಲಿ 84 ಮದ್ಯದ ಅಂಗಡಿಗಳು. ಅದಾದ ನಂತರ ಚೆನ್ನೈ ವಿಭಾಗದಲ್ಲಿ 82 ಮದ್ಯದ ಅಂಗಡಿಗಳಿಗೆ ಬ್ರೇಕ್ ಹಾಕಿದ್ದಾರೆ. ಅಂದರೆ 8,000 ಕೋಟಿ ರೂಪಾಯಿ ಹಾನಿಯಾಗುತ್ತೆ. ಹೆಂಗೆ? ಜನಹಿತ ಅಂತ ಅವರು ಹೇಳ್ತಾ ಇದ್ದಾರೆ. ಈ ಜನಹಿತದ ಕಾರಣಕ್ಕಾಗಿ ಅಂದರೆ ಮದ್ಯದ ವಯಸ್ಸನ್ನು ಕೂಡ, ಅಂದರೆ ಖರೀದಿ ಮಾಡೋ ವಯಸ್ಸು 21ಕ್ಕೆ ನಮ್ಮಲ್ಲಿ ಹೆಂಗೆ ಏರಿಕೆ ಇದೆ, ಅದೇ ರೀತಿಯಾಗಿ ಅಲ್ಲಿ ಕೆಲವೊಂದಿಷ್ಟು ಕಟ್ಟುನಿಟ್ಟಿನ ಕಾಯ್ದೆಗಳನ್ನು ತರುವ ಮುಖಾಂತರ ಇದೀಗ ಒಂದು ಬೆಳವಣಿಗೆಯನ್ನು ವಿಜಯ್ ಅವರು ಮಾಡ್ತಾ ಇದ್ದಾರೆ. ಮತ್ತೊಂದು ಬೆಳವಣಿಗೆ AIADMKಯಲ್ಲಿ ಆಗ್ತಾ ಇರುವಂತಹ ಅಸಮಾಧಾನ. ಅದರ ಪೈಕಿ 300 ಜನ ನಾಯಕರು ವಿಜಯ್ ಅವರ ಕೈ ಹಿಡಿದಿದ್ದಾರೆ ಅಂತ. ನೀವು ಸರ್ಕಾರ ರಚನೆ ಮಾಡುವಂತಹ ಸಮಯದಲ್ಲಿ ಎಡಪ್ಪಾಡಿ ಪಳನಿಸ್ವಾಮಿ ಅವರ ನಾಯಕತ್ವವನ್ನು ವಿರೋಧ ಮಾಡಿ ಷಣ್ಮುಗಂ ಮತ್ತು ವೇಲುಮಣಿ ನೇತೃತ್ವದ ಒಂದು 25 ಜನ ಶಾಸಕರು ಇದೇ TVKಗೆ ಸಪೋರ್ಟ್ ಮಾಡಿದ್ದನ್ನು ನೋಡಿದ್ವಿ. ಅದಾದ ನಂತರ 3 ಜನ ಶಾಸಕರು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಂದಿದ್ದನ್ನು ಕೂಡ ನೋಡಿದ್ದೀವಿ. ಇದೀಗ 300 ಜನ ನಾಯಕರೆಲ್ಲ ವಿಜಯ್ ಅವರ ಕೈ ಹಿಡಿದಿದ್ದಾರೆ. 5 ಜನ ಮಾಜಿ ಸಚಿವರಿದ್ದಾರೆ, ಶಾಸಕರು, ಹಿರಿಯ ನಾಯಕರಿಂದೆಲ್ಲ ವಿಜಯ್ ಅವರಿಗೆ ಬೆಂಬಲ ಸಿಕ್ಕಿದೆ. ವೆಲ್ಲಮಂಡಿ ನಟರಾಜನ್ ಅಂತ ತಿರುಚಿ ಪೂರ್ವದವರು, XMLA, ಮಾಜಿ ಸಚಿವ. ಉರುಮಲೈ ರಾಧಾಕೃಷ್ಣನ್ ಅಂತ ಇವರು ಕೂಡ XMLA ಸಚಿವರಾಗಿದ್ದವರು. MC ಸಂಪತ್ ಅಂತ, ಕಡಂಬೂರ್ ಸಿರಾಜು, NR ಶಿವಪತಿ. ನಟರಾಜ್ ಅಂತ ಒಬ್ಬ IAS ಆಫೀಸರ್, ಇವರು XMLA ಕೂಡ, ಇವರು ಕೂಡ ಎಲ್ಲ ಹಿಡಿದಿದ್ದಾರೆ. ಕಾರಣ ಏನು? ಇವರು ಹೇಳ್ತಾ ಇರೋದು ಜನಸೇವೆ ಮಾಡೋದಕ್ಕೆ ಅಸಾಧ್ಯ. ಎಡಪ್ಪಾಡಿ ಪಳನಿಸ್ವಾಮಿ ಅವರ ಜೊತೆಗಿದ್ರೆ ನಾವು ಜನಸೇವೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಎರಡನೇದು, ವಿಜಯ್ ಅವರ ಸಿದ್ಧಾಂತವನ್ನು ನಾವು ಮೆಚ್ಚುತ್ತಾ ಇದ್ದೀವಿ. ಈಗ AIADMK ನಾಯಕರಾಗಿದ್ದಂಥ MGR ಮತ್ತು ಜಯಲಲಿತಾ ಅವರ ಮಾದರಿಯಲ್ಲೇ ವಿಜಯ್ ಅವರು ಕೂಡ ಸಾಕ್ತಾ ಇದ್ದಾರೆ. ಬಟ್ ಆ ಬೆಳವಣಿಗೆಯನ್ನು ನಾವು AIADMKಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾವು ವಿಜಯ್ ಅವರ ಪಾರ್ಟಿಗೆ ಬಂದಿದ್ದೀವಿ ಅಂತ ಒಂದು. ಎರಡನೇದು, ಅವರು ಹೇಳ್ತಾ ಇರುವಂತಹ ವಿಚಾರ ಗಂಭೀರವಾಗಿ, ಇದೇ AIADMK ಎಡಪ್ಪಾಡಿ ಪಳನಿಸ್ವಾಮಿ ವಿಜಯ್ ಅವರ ಪಾರ್ಟಿಯನ್ನು ಹೊರಗಿಡಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ ಸೈದ್ಧಾಂತಿಕ ವಿರೋಧಿಯಾಗಿದ್ದಂತಹ DMK ಜೊತೆಗೆ ಮೈತ್ರಿ ಮಾಡೋದಕ್ಕೆ ಹೋಗಿದ್ರು. ಇದು ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂತು, ನಮ್ಮ ಅಸ್ತಿತ್ವಕ್ಕೆ ಬಂತು. ತಮಿಳುನಾಡಿನ ರಾಜಕಾರಣ ದ್ರಾವಿಡ ಸಿದ್ಧಾಂತದ ಮೇಲೆ ಆಗ್ತಾ ಇತ್ತು. AIADMK ಹೋಗಿ DMK ಜೊತೆಗೆ ಮೈತ್ರಿ ಮಾಡಿಕೊಳ್ಳುತ್ತೆ ಅಂತ ಹೇಳಿದ್ರೆ ಯಾವ ಅರ್ಥ ಇದು? ಹೀಗಾಗಿ ನಾವು ಎಡಪ್ಪಾಡಿ ಪಳನಿಸ್ವಾಮಿ ಅವರ ನಾಯಕ ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ವೇಲುಮಣಿ ಮತ್ತು ಷಣ್ಮುಗಂ ಅವರೆಲ್ಲ ಹೊರಗಡೆ ಬಂದರು. ಇದೀಗ 300 ಜನ ನಾಯಕರುಗಳೆಲ್ಲ ವಿಜಯ್ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ನೀವು ನೋಡಿ, ಜಯಲಲಿತಾ ಅವರ ನಂತರ ಎಡಪ್ಪಾಡಿ ಪಳನಿಸ್ವಾಮಿ ಅಧಿಕಾರಕ್ಕೆ ತರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಧಿಕಾರದಿಂದ ವಂಚಿತರಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಅವರ ಕೆಲ ನಿರ್ಧಾರಗಳು ಪಾರ್ಟಿಯ ಸೋಲಿಗೆ ಕಾರಣ ಆಗ್ತಾ ಇದೆ ಅನ್ನುವಂಥ ಅಸಮಾಧಾನ ಸಹಜವಾಗಿ ಇಂಥ ಬೆಳವಣಿಗೆ ಆಗಿದೆ. ಮತ್ತೊಂದು, ಅಣ್ಣಾಮಲೈ ಅವರ ವಿಚಾರ. ಮಾಜಿ IPS ಅಧಿಕಾರಿ, ಮಾಜಿ ತಮಿಳುನಾಡಿನ BJP ರಾಜ್ಯಾಧ್ಯಕ್ಷ, BJPಗೆ ವಿದಾಯ ಹೇಳಿ ಇದೀಗ ಒಂದು ಚಳುವಳಿಯನ್ನೆಲ್ಲ ಆರಂಭ ಮಾಡ್ತಾ ಇದ್ದಾರೆ. 24 ಗಂಟೆಗಳಲ್ಲಿ 15 ಲಕ್ಷ ಸದಸ್ಯರು ಅಣ್ಣಾಮಲೈ ಅವರು ಕೈ ಹಿಡಿದಿದ್ದಾರೆ. ಏನಾಯಿತು? ವಿ ದ ಲೀಡರ್ಸ್ ಎಂಬ ಹೊಸ ಆಂದೋಲನವನ್ನು ಅಣ್ಣಾಮಲೈ ಅವರು ಆರಂಭ ಮಾಡಿದ್ದಾರೆ. ಹಿಂದೆ BJPಯಲ್ಲಿ ಇದ್ದಾಗ ನಾನು ಮೊನ್ನೆ ಹೇಳಿದಾಗೆ ನನ್ನ ಮಣ್ಣು ನನ್ನ ಜನ ಅಂತ ಒಂದು ಪಾದಯಾತ್ರೆ ಮಾಡಿದರು. 234 ವಿಧಾನಸಭಾ ಕ್ಷೇತ್ರಗಳೆಲ್ಲ ಪಾದಯಾತ್ರೆ ಆಗಿತ್ತು, ಎಲ್ಲ ಕನೆಕ್ಟಿವಿಟಿ ಆಗಿತ್ತು. ಇದೀಗ ಮತ್ತೆ ಅದನ್ನು ಶುರು ಮಾಡಿದ್ದಾರೆ. 24 ಗಂಟೆಗಳಲ್ಲಿ 15 ಲಕ್ಷ ಜನ ಇವರು ಕೈ ಹಿಡಿದಿದ್ದಾರೆ. ವಿಧಿ ಲೀಡರ್ ಆರ್ಗನೈಸೇಷನ್ ಅನ್ನುವಂಥ ಒಂದು ವೆಬ್ಸೈಟ್ ಎಲ್ಲ ಶುರು ಮಾಡಿದ್ದಾರೆ. ಹೀಗಾಗೆಲ್ಲ ಹಿಡಿದಿರೋದು. ಅದರಲ್ಲಿ ಅವರು ಹೇಳಿದ್ದಾರೆ, ಸಾಮಾನ್ಯ ಜನ ರಾಜಕಾರಣಕ್ಕೆ ಬರಬೇಕು ಅಂತ. ಬೇರೆಯವರದಾರೇ ಇದ್ದಾರೆ. ಈಗ ಸಿನಿಮಾ ನಟರಿದ್ದಾರೆ, ಸಿನಿಮಾದಿಂದಲೇ ಬಂದವರು ನಾಯಕರಾಗಿದ್ದಾರೆ. ಆದರೆ ಜನಸಾಮಾನ್ಯರು ಕೂಡ ಬರಬೇಕು. ಈ ವಂಶಾವಳಿ ಆಡಳಿತ ಏನಿದೆ, ಈಗ
ವಂಶಾವಳಿ ಆಡಳಿತ, ಕರುಣಾನಿಧಿ ಆಯಿತು, ಸ್ಟಾಲಿನ್ ಆಯಿತು, ಸ್ಟಾಲಿನ್ ನಂತರ ಯಾರು ಬರ್ತಾ ಇದ್ದಾರೆ, ಉದಯನಿಧಿ ಸ್ಟಾಲಿನ್ ಬರ್ತಾ ಇದ್ದಾರೆ. ಈ ವಂಶಾವಧಿ ಆಡಳಿತ ಏನಿದೆ ಎಲ್ಲವೂ ಕೂಡ ಹೋಗಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ಈ ಸರ್ಕಾರಿ ಕೆಲಸಗಳು ಬೇಗ ಆಗಬೇಕು, ಭ್ರಷ್ಟಾಚಾರ ಹೋಗಬೇಕು, DMK AIDMK ಭ್ರಷ್ಟಾಚಾರ ಎಲ್ಲ ಹೋಗಬೇಕು ಅಂತ ಇಂಥದ್ದೆಲ್ಲ ಜನಪರ ಆಂದೋಲನವನ್ನು ಮಾಡೋದಕ್ಕೆ ಇದೀಗ ಅವರು ಮುಂದಾಗ್ತಾ ಇರೋದು. ಆ ಮುಖಾಂತರ ಬೀದಿ ಲೀಡರ್ಸ್ ಅನ್ನೋದನ್ನು ಅವರು ಶುರು ಮಾಡಿದ್ದಾರೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ವಿಜಯ್ ಅಸ್ತ್ರಕ್ಕೆ ಅಣ್ಣಾಮಲೈ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ವಿಜಯ್ ರಾಜಕೀಯ ಪ್ರಭಾವಿಸೋದಕ್ಕೆ ಅಣ್ಣಾಮಲೈ ಸಜ್ಜಾಗಿದ್ದಾರೆ. ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. 47ರಿಂದ 67ರ ತನಕ ಕಾಂಗ್ರೆಸ್ಸು, ಅದಾದ ನಂತರ AIDMK, DMK ನಂತರ DMK, ಇದೆಲ್ಲ ಬೆಳವಣಿಗೆಗಳಾಗಿದ್ದನ್ನು ನೋಡ್ತಾ ಬಂದ್ವಿ. ಇದೀಗ ಅದಕ್ಕೆ ಪರ್ಯಾಯವಾಗಿ TVK ಅಸ್ತಿತ್ವಕ್ಕೆ ಬಂದಿದೆ. ಆ ಪ್ರಭಾವವನ್ನು ಕುಗ್ಗಿಸೋದಕ್ಕೆ ಅಣ್ಣಾಮಲೈ ಸಜ್ಜಾಗಿದ್ದಾರೆ. ತಮಿಳುನಾಡು BJP ವರ್ಸಸ್ ದಳಪತಿ ನಡುವೆ ವೋಟ್ ಬ್ಯಾಂಕ್ ಸಮರ 2031ರಲ್ಲಿ ಚುನಾವಣೆ ಇದೆ ಒಂದ್ಸಗೆ. ಹೀಗಾಗಿ ಸ್ಟಾರ್ ಇಬ್ಬರದ್ದು ಕೂಡ ಹೆಸರಿದೆ. ಇವರು ನಟನಾಗಿ ಬಂದವರು, ಇವರು IPS ಅಧಿಕಾರಿಯಾಗಿದ್ದಂತಹ ವ್ಯಕ್ತಿಗಾಗಿ ಹೆಸರಿದೆ. ಏನಾಗುತ್ತೆ ನೋಡೋಣ. ತೀಕ್ಷ್ಣವಾಗಿ ಹೇಳಿಕೆಗಳನ್ನು ಕೊಟ್ಟು ಮತವನ್ನು ಸೆಳೆಯುವ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಅಣ್ಣಾಮಲೈ ಅವರು ಆ ಪ್ರಯತ್ನಕ್ಕೆ ಹೋಗ್ತಾ ಇದ್ದಾರೆ. ಮುಂದಿನ 5 ವರ್ಷಗಳ ಕಾಲ ನಾನು ಸಂಘಟನೆ ಮಾಡ್ತೀನಿ, ಇದೀಗ ಒಂದು ಚಳವಳಿ ಮಾಡ್ತಾ ಇದ್ದೀವಿ. ಈ ಚಳವಳಿ ನಂತರ ಅದು ಸ್ಥಳೀಯ ಪಂಚಾಯತ್ಗಳ ಚುನಾವಣೆ ಬೇರೆ ಬೇರೆ ಕಾರಣಕ್ಕಾಗಿ ರಾಜಕೀಯ ಪಾರ್ಟಿ ಆಗುತ್ತೆ, ನಾವು ಮುಂದಿನ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಏನಾಗುತ್ತೆ ನೋಡೋಣ. ಇನ್ನು 4ನೇ ಸುದ್ದಿ ಕ್ರಿಕೆಟ್ಗೆ ಸಂಬಂಧಪಟ್ಟಂತಹ ಸುದ್ದಿ. ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ ಸ್ಫೋಟಕ ಬ್ಯಾಟಿಂಗ್ ಮಾಡಿದ್ದಂತಹ ವೈಭವ್ ಸೂರ್ಯವಂಶಿ ಇದೀಗ ಭಾರತ ತಂಡಕ್ಕೆ ಆಯ್ಕೆ ಆಗಿದ್ದಾರೆ. ಭಾರತ ತಂಡಕ್ಕೆ ಆಯ್ಕೆಯಾಗುವ ಮುಖಾಂತರ ಒಂದು ಸಂಚಲನವನ್ನು ವೈಭವ್ ಸೂರ್ಯವಂಶಿ ಕೇವಲ 15 ವರ್ಷಕ್ಕೆ ಮಾಡಿರುವಂಥ ವ್ಯಕ್ತಿ ಈತ. ಮತ್ತೊಂದು ಕಡೆ ಏನಾಗಿದೆ ಅಂತ ಹೇಳಿದ್ರೆ, ವಿಶ್ವಕಪ್ ತಂದುಕೊಟ್ಟಂತಹ ಸೂರ್ಯಕುಮಾರ್ ಯಾದವ್ ಅವರನ್ನು ತಂಡದಿಂದ ಹೊರಗಿಡಲಾಗಿದೆ. ಅವರು ಕ್ಯಾಪ್ಟನ್ಸಿಗಾಯಿತು, ಅವರ ತಂಡದಿಂದಲೂ ಕೂಡ ಹೊರಗಿಡಲಾಗಿದೆ. ಇದರ ನಡುವೆ ಒಂದು ಬೆಳವಣಿಗೆಗಳು ಏನಾಗಿದೆ ಅಂತ ಹೇಳಿದ್ರೆ, ವೈಭವ್ ಸೂರ್ಯವಂಶಿ ಎನ್ನುವಂಥ ಈ ವ್ಯಕ್ತಿ ಸಚಿನ್ ತೆಂಡೂಲ್ಕರ್ ಅವರ ದಾಖಲೆಯನ್ನು ಕೂಡ ಅಳಿಸಿ ಹಾಕಿರೋದು. ಏನೇನಾಯಿತು ಬೆಳವಣಿಗೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಬಾಲಕ ವೈಭವ್ಗೆ ಟೀಮ್ ಇಂಡಿಯಾ ಬುಲಾವ್ ಕೊಟ್ಟಿದೆ. ಚರ್ಚೆಗಳಾಗ್ತಾ ಇತ್ತು, ಟೀಮ್ ಇಂಡಿಯಾಗೆ ಸೇರಿಸ್ಕೊಳ್ಬೇಕು, ಅದ್ಭುತವಾಗಿ ಆಟ ಆಡ್ತಾ ಇದ್ದಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಒಂದು ದೊಡ್ಡ ಕ್ರೇಜ್ ಹುಟ್ಟು ಹಾಕಿದಂತಹ ಆಟಗಾರ ವೈಭವ್ ಸೂರ್ಯವಂಶಿ. ಇದೀಗ 15 ವರ್ಷದ ಪೋರ ವೈಭವ್ಗೆ ಭಾರತ ತಂಡದಲ್ಲಿ ಇದೀಗ ಅವಕಾಶ ಸಿಕ್ಕಿತು. ರಾಜಸ್ಥಾನ್ ರಾಯಲ್ಸ್ ಪರವಾಗಿ 776 ರನ್ಗಳನ್ನು ಚಚ್ಚಿದ್ರು ಇವರು. ಅನೇಕ ದಾಖಲೆಗಳನ್ನು ನಿರ್ಮಾಣ ಮಾಡಿದ್ರು. ಅತಿ ಹೆಚ್ಚು ಸಿಕ್ಸರ್ಗಳನ್ನು, ಸ್ಟ್ರೈಕ್ ರೇಟನ್ನು ಕೂಡ ಹೊಂದಿದ್ದನ್ನು ನಾವೆಲ್ಲ ನೋಡಿದ್ವಿ. ಇದೀಗ ಅವರಿಗೆ ಅವಕಾಶ ಸಿಕ್ಕಿದೆ. ಇಂಗ್ಲೆಂಡ್, ಐರ್ಲೆಂಡ್ ಮತ್ತು ಏಷ್ಯನ್ ಗೇಮ್ಸ್ ಪ್ರವಾಸಕ್ಕೆ ವೈಭವ್ ಸೂರ್ಯವಂಶಿ ಆಯ್ಕೆ ಆಗಿರೋದು. ವೈಭವ್ ಪೋಷಕರ ಸಂಪೂರ್ಣ ಪ್ರವಾಸದ ವೆಚ್ಚವನ್ನು ಭರಿಸೋದಕ್ಕೆ ಕ್ರಿಕೆಟ್ ಮಂಡಳಿ ಎಲ್ಲ ಕೊಟ್ಟಿದೆ. ಅವರನ್ನು ಕೂಡ ಅಲ್ಲಿ ಕಳಿಸ್ತಾ ಇದ್ದಾರೆ. ಹೊಸ ವಾತಾವರಣ ಹೊಂದಿಕೊಳ್ಳೋದಕ್ಕೆ BCCIನಿಂದ ಈ ಮಾನವೀಯ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಮಾನವೀಯ ನಿರ್ಧಾರ ಇದು. ಸಹಜವಾಗಿ ಸೀನಿಯರ್ ಆಟಗಾರರಿದ್ದಾಗ ಅವರ ಕುಟುಂಬಸ್ಥರನ್ನು ಭೇಟಿ ಮಾಡೋದಕ್ಕೆ ಅದಕ್ಕೆಲ್ಲ ಅವಕಾಶ ಇರಲ್ಲ. ಜಸ್ಟ್ 15 ವರ್ಷ ಅನ್ನೋ ಕಾರಣಕ್ಕಾಗಿ 16 ಪಂದ್ಯಗಳನ್ನು ಆಡಿದ್ರು. IPLನಲ್ಲಿ 776 ರನ್ನು ಬಾರಿಸಿದ್ರು. ಆರೆಂಜ್ ಕ್ಯಾಪ್ ಕೂಡ ಅವ್ರ ಕಡೆ ಇದೆ. IPLನಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನೆಲ್ಲ ಸೇರಿಸಿದ್ರು. 72 ಸಿಕ್ಸರ್ಗಳು. ಗೇಲ್ ಅವ್ರದ್ದು 59 ಇತ್ತು, ಅದು ಕೂಡ ಬ್ರೇಕ್ ಮಾಡಿದರು. ಒಟ್ಟಾರೆ 237.30 ಸ್ಟ್ರೈಕ್ ರೇಟನ್ನು ಇಟ್ಟುಕೊಂಡಿದ್ರು. ಇವೆಲ್ಲವನ್ನು ಗಮನಿಸಿ IPL ಸಾಧನೆ ಆಗಿರ್ಬೋದು, T20 ಕ್ರಿಕೆಟ್ನಲ್ಲಿ ಈ ವ್ಯಕ್ತಿ ಮಿಂಚ್ತಾ ಇರೋದನ್ನು ಗಮನಿಸಿಕೊಂಡು ನಿರಂತರವಾಗಿ ಈ ವ್ಯಕ್ತಿ ಫಾರ್ಮ್ನಲ್ಲಿದ್ದಾನೆ, ಸ್ಥಿರತೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಅವರನ್ನು ತೆಗೆದುಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಭವಿಷ್ಯದ ದೃಷ್ಟಿಯಿಂದ BCCI ಇಂಥದ್ದೊಂದು ತೀರ್ಮಾನ ಮಾಡಿದೆ ಅಂತ ಮುಂಬರುವಂತಹ ಟೂರ್ನಿಗಳ ಎಲ್ಲದರ ಭಾಗವಾಗಿ ಇಂಥದ್ದೊಂದು ನಿರ್ಣಯವನ್ನು ಮಾಡಿ ಅವರ ಪೋಷಕರಿಗೂ ಕೂಡ ಅಲ್ಲಿ ಹೋಗೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟು ಮಾನವೀಯತೆಯನ್ನು ಇದೀಗ BCCI ಮಾಡಿದೆ. ಸಚಿನ್ ತೆಂಡೂಲ್ಕರ್ ಹೆಸರಲ್ಲಿದ್ದಂಥ ಒಂದು 37 ವರ್ಷದ ದಾಖಲೆಯನ್ನು ವೈಭವ್ ಸೂರ್ಯವಂಶಿ ಉಡಿಸಿ ಮಾಡಿದ್ದಾರೆ. ಏನು ದಾಖಲೆ? ಕ್ರಿಕೆಟ್ ದೇವರು ಅಂತ ಕರೆಸಿಕೊಳ್ಳುವಂತಹ ಸಚಿನ್ ಅತಿ ಕಿರಿಯ ಆಟಗಾರ ಎನ್ನುವಂಥ ದಾಖಲೆ ಇತ್ತು. ಅದನ್ನೀಗ ಅವರು ಬ್ರೇಕ್ ಮಾಡಿದ್ದಾರೆ. 1989ರಲ್ಲಿ 16ನೇ ವಯಸ್ಸಿಗೆ ಸಚಿನ್ ತೆಂಡೂಲ್ಕರ್ ಅವರು ಆಯ್ಕೆ ಆಗಿದ್ದರು. ಇದೀಗ ಸಚಿನ್ ದಾಖಲೆಯನ್ನು ಅವರು ಮುರಿದಿದ್ದಾರೆ. 15 ವರ್ಷ 71 ದಿನ ವೈಭವ್ ಸೂರ್ಯವಂಶಿ ಅವರಿಗೆ. 1989ರಲ್ಲಿ ಸಚಿನ್ ತೆಂಡೂಲ್ಕರ್ ಪಾದಾರ್ಪಣೆ ಮಾಡಿದಾಗ 16 ವರ್ಷ 205 ದಿನ ಆಗಿತ್ತು. ಭಾರತ ತಂಡಕ್ಕೆ ಆಯ್ಕೆ ಆಗಿದ್ದರು ಪಾಕಿಸ್ತಾನದ ವಿರುದ್ಧ ಸರಣಿಯನ್ನು ಆಟ ಆಡೋದಕ್ಕೆ. ಇದೀಗ ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ಪ್ರವಾಸವನ್ನು ವೈಭವ್ ಸೂರ್ಯವಂಶಿ ತೆಗೆದುಕೊಂಡಿದ್ದಾರೆ. ಆ ಮುಖಾಂತರ ಪುರುಷರ ತಂಡಕ್ಕೆ ಆಯ್ಕೆಯಾದಂಥ ಅತ್ಯಂತ ಕಿರಿಯ ಆಟಗಾರ ಎನ್ನುವಂತಹ ದಾಖಲೆಯನ್ನು ಇದೀಗ ಅವರು ಮಾಡಿರೋದು. ಮತ್ತೊಂದು ಕಡೆ ಜೂನ್ 26ನೇ ತಾರೀಕಿಗೆ ಐರ್ಲೆಂಡ್ ವಿರುದ್ಧ ಮೊದಲ T20 ಪಂದ್ಯವನ್ನು ಏನಾದರೂ ಆಡಿದರೆ, ಕಣಕ್ಕಿಳಿದರೆ ಭಾರತದ ಪರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಾದಾರ್ಪಣೆ ಮಾಡಿದಂಥ ಅತ್ಯಂತ ಕಿರಿಯ ಆಟಗಾರ ಎನ್ನುವಂತಹ ಕೀರ್ತಿಗೂ ಕೂಡ ವೈಭವ್ ಸೂರ್ಯವಂಶಿ ಪಾತ್ರರಾಗ್ತಾರೆ. ನೀವು ನೋಡಿ, ಬಿಹಾರದ ಒಂದು ಸಮಷ್ಟಿಪುರದ ಜಿಲ್ಲೆಯ ತಾಜಾಪುರ ಎನ್ನುವಂಥ ಒಂದು ಹಳ್ಳಿ,
ಇವರ ತಂದೆ ತಮ್ಮ ಸ್ವಂತ ಜಮೀನನ್ನು ಮಾರಾಟ ಮಾಡಿದೆ ಆ ವೈಭವ್ ಸೂರ್ಯವಂಶಿಗೆ ಆಟ ಆಡೋದಕ್ಕೆ ಒಂದು ಮೈದಾನವನ್ನು ಮಾಡಿಕೊಟ್ಟು, ಅದಾದ ನಂತರ ಅಲ್ಲಿ ಯಾರು ಬಾಲ್ ಮಾಡ್ತಿದ್ರಲ್ಲ ವೈಭವ್ ಸೂರ್ಯವಂಶಿ ಅವರಿಗೆ ಪ್ರತಿನಿತ್ಯ ಹಣವನ್ನು ಕೊಡ್ತಿದ್ರಂತೆ. ನೆಟ್ ಪ್ರಾಕ್ಟೀಸ್ ಮಾಡುವಂತಹ ಸಮಯದಲ್ಲಿ ಬಾಲ್ ಹಾಕೋದಕ್ಕೆ ಜನ ಬೇಕಾಗಿತ್ತಲ್ಲ, ಆ ಹಳ್ಳಿಯ ಯುವಕರಿಗೆ ಹಣವನ್ನು ಕೊಟ್ಟು ವೈಭವ್ ಸೂರ್ಯವಂಶಿ ಅವರಿಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರಂತೆ. ಅಲ್ಲಿಂದ ಶುರುವಾದಂತಹ ಪಯಣ 15ನೇ ವರ್ಷಕ್ಕೆ ಅಂತಾರಾಷ್ಟ್ರೀಯ ಪಂದ್ಯಕ್ಕೆ ಬಂದು ನಿಂತಿದೆ. ಇದು ಮೆಚ್ಚಬೇಕಾದಂತಹ ಸಾಧನೆ. ಮತ್ತೊಂದು ಕಡೆ ವಿಶ್ವಕಪ್ ಗೆದ್ದಂತಹ ನಾಯಕನಿಗೆ ಗೇಟ್ ಪಾಸ್ ಕೊಡಲಾಗಿರೋದು. T20 ವಿಶ್ವಕಪ್ ಗೆಲ್ಲಿಸಿಕೊಟ್ಟಂತಹ ಸೂರ್ಯಕುಮಾರ್ ಯಾದವ್ 3 ತಿಂಗಳಲ್ಲೇ ಇದೀಗ ತಂಡದಿಂದ ವಜಾ ಆಗಿರೋದು. 2026ರ T20 ವಿಶ್ವಕಪ್, ಏಷ್ಯಾ ಕಪ್ 2025 ಇದನ್ನೆಲ್ಲ ಗೆಲ್ಲಿಸಿಕೊಟ್ಟಿದ್ರು. ಆದರೆ ಇದೀಗ ಅವರನ್ನು ಕೈಬಿಟ್ಟಿದ್ದಾರೆ. ಸೂರ್ಯಕುಮಾರ್ ಬದಲಿಗೆ ಶ್ರೇಯಸ್ ಅಯ್ಯರ್ ಅವರನ್ನು T20 ನಾಯಕನನ್ನಾಗಿ ಇದೀಗ ಆಯ್ಕೆ ಮಾಡಿರೋದು. ಇವರು ವಿಶ್ವಕಪ್ನಲ್ಲಿ 9 ಇನ್ನಿಂಗ್ಸ್ ಆಡಿದ್ರು, 242 ರನ್ ಮಾತ್ರ ಬಂದಿತ್ತು. IPL 2026ರಲ್ಲಿ ಮುಂಬೈ ಪರವಾಗಿ ಆಟ ಆಡಿದರು. 13 ಇನ್ನಿಂಗ್ಸ್ನಲ್ಲಿ ಕೇವಲ 270 ರನ್ಗಳನ್ನು ಮಾತ್ರ ಹೀಗಾಗಿ ಅವರು ಕೊಟ್ಟಿದ್ದರು. ಹೀಗಾಗಿ ಅವರು ಫಾರ್ಮ್ ಕೊರಸ್ತಾ ಇದೆ ಎನ್ನುವಂತಹ ಚರ್ಚೆಗಳಾಗ್ತಾ ಇತ್ತು. ಹೀಗಾಗಿ ಅವರನ್ನು ಕೈ ಬಿಟ್ಟಿದ್ದಾರೆ. ಮತ್ತೊಂದು ಅವರು ಕೊಡ್ತಾ ಇರುವಂತಹ ಕಾರಣ 2028ರ T20 ವರ್ಲ್ಡ್ ಕಪ್ಗೆ ಇವರಿಗೆ 38 ವರ್ಷ ಆಗಿಬಿಟ್ಟಿರುತ್ತೆ. ಹೀಗಾಗಿ ಹೊಸ ನಾಯಕತ್ವ ಅಂದರೆ ಹೊಸ ತಲೆಮಾರಿಗೆ ಅವಕಾಶವನ್ನು ಕೊಡಬೇಕು ಅಂತೆಲ್ಲ ಅವರು ಹೇಳಿದ್ದಾರೆ. ಅಜಿತ್ ಅಗಾಲ್ಕರ್ ಅಂತ ಅವರು ಹೇಳಿದರು, ವಿಶ್ವಕಪ್ ಗೆಲ್ಲುವಂತಹ ನಾಯಕನನ್ನು ಬಿಡುವಂಥದ್ದು ಭಾರಿ ಕಷ್ಟದ ನಿರ್ಧಾರ ಅದು. ಆದರೂ ಕೂಡ ಭವಿಷ್ಯದ ಕಾರಣಕ್ಕಾಗಿ ನಾವು ಹೊಸ ನಾಯಕತ್ವಕ್ಕೆ ಯುವ ಆಟಗಾರರಿಗೆ ನಾವು ಅವಕಾಶವನ್ನು ಕೊಟ್ಟಿದ್ದೀವಿ ಅಂತೆಲ್ಲ ಅವರು ಹೇಳಿದ್ದಾರೆ. ಆದರೆ ಈ ಹಿಂದೆ ನೋಡಿ, ವಿಶ್ವಕಪ್ ಗೆದ್ದಂತಹ ಸಮಯದಲ್ಲಿ ಆ ಸ್ಥಾನಕ್ಕೆ ನಿವೃತ್ತಿಯನ್ನು ಹೇಳಿದವರು ಇದ್ದಾರೆ. ನಿವೃತ್ತಿ ಮುಖಾಂತರ ಹೊರಗಡೆ ಬಂದವರು ಒಂದು. ಎರಡನೇದ್ದು, ನಾಯಕತ್ವ ಬದಲಾಗಿದೆ, ಬಟ್ ಅವರೆಲ್ಲ ತಂಡದಲ್ಲಿ ನಾವು ಇದ್ದಿದ್ದನ್ನು ನೋಡಿದ್ದೀವಿ. ಆದರೆ ಸೂರ್ಯಕುಮಾರ್ ಯಾದವ್ ಅವರ ವಿಚಾರದಲ್ಲಿ ಹಾಗಾಗಿಲ್ಲ. ನಾಯಕತ್ವವು ಕೂಡ ಬದಲಾಗಿದೆ, ತಂಡದಿಂದಲೂ ಕೂಡ ಅವರನ್ನು ಹೊರಗೆ ಹಾಕಲಾಗಿದೆ. ಇದು ಗಮನಿಸಬೇಕಾದಂಥ ಸಂಗತಿ. ಮತ್ತೊಂದು ಬೆಳವಣಿಗೆ ಈ ವಿಚಾರದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಸೂರ್ಯಕುಮಾರ್ ಯಾದವ್ ಅವರನ್ನು ಕೈಬಿಟ್ಟರು. ಅದಾದ ನಂತರ BCCIನಿಂದ ವಜಾಗೊಂಡವರ ನಾಯಕರ ಪಟ್ಟಿ ಇದೆ. ಯಾರ್ಯಾರು ವಜಾಗೊಂಡಿದ್ರು ಏನು ಎತ್ತ ಅಂತ. ಕೇವಲ ಸೂರ್ಯಕುಮಾರ್ ಮಾತ್ರ ಅಲ್ಲ, ಈ ಹಿಂದೆ ಅನೇಕ ದಿಗ್ಗಜರನ್ನು ಕೂಡ BCCI ಬೇರೆ ಬೇರೆ ಕಾರಣಕ್ಕಾಗಿ ಬಿಟ್ಟಿತ್ತು. ಕಪಿಲ್ ದೇವ್ ಅವರನ್ನು ಕೂಡ ಕೈ ಬಿಡಲಾಗಿತ್ತು. 1984ರಲ್ಲಿ ಕಪಿಲ್ ದೇವ್ ಅವರನ್ನು ಸ್ಥಾನಕ್ಕಾಗಿ ಸುನಿಲ್ ಗವಾಸ್ಕರನ್ನು ತರಲಾಗಿತ್ತು. 1997ರಲ್ಲಿ ಸಚಿನ್ ತೆಂಡೂಲ್ಕರ್ ಅವರು ನಾಯಕರಾಗಿದ್ದರು. ಅವರ ಅವಧಿಯಲ್ಲಿ ಪ್ರದರ್ಶನ ಏನೋ ಕಳಪೆ ಆಗಿತ್ತಂತೆ ತಂಡದ್ದು. ಹೀಗಾಗಿ ಅವರನ್ನು ಕೈ ಬಿಟ್ಟರು. ಅವರು ಒಂದು ಆತ್ಮಕಥೆಯಲ್ಲಿ ಬರೆದುಕೊಂಡಿದ್ದಾರೆ ಅದ್ರ ಬಗ್ಗೆ, ನನಗೆ ಆದಂಥ ದೊಡ್ಡ ಅವಮಾನ ಇದು ಅಂತ. 2005ರಲ್ಲಿ ಸೌರವ್ ಗಂಗೂಲಿ ಕೂಡ ಕೋಚ್ ಮತ್ತು ಅವರ ನಡುವೆ ಜಗಳ ಆಗಿತ್ತು. ಅದಾದ ನಂತರ ತಂಡದಲ್ಲಿ ಕೂಡ ವೈಫಲ್ಯ ಎಲ್ಲ ಆಗಿತ್ತು. ಆ ಸ್ಥಾನಕ್ಕೆ ರಾಹುಲ್ ದ್ರಾವಿಡ್ ಅವರನ್ನು ತೆಗೆದುಕೊಂಡು ಬಂದರು. 2021ರಲ್ಲಿ ವಿರಾಟ್ ಕೊಹ್ಲಿ T20 ವಿಶ್ವಕಪ್ ಬಳಿಕ ಅವರೆಲ್ಲ ರಾಜೀನಾಮೆ ಕೊಟ್ಟರು. ಅದಾದ ನಂತರ ODI ನಾಯಕತ್ವವನ್ನು ಕೂಡ ಅಲ್ಲಿ ವಜಾ ಮಾಡಿ ರೋಹಿತ್ ಶರ್ಮಾವನ್ನೆಲ್ಲ ಕರೆದುಕೊಂಡು ಬಂದಿದ್ದು ನೋಡಿದ್ದೀವಿ. 2025ರಲ್ಲಿ ICC ಚಾಂಪಿಯನ್ ಟ್ರೋಫಿ ಗೆಲುವಿನ ನಂತರ ODI ಕಳಪ ಪ್ರದರ್ಶನ, ಅದಾದ ನಂತರ ಶುಭಮ್ ಗಿಲ್ನನ್ನು ತೆಗೆದುಕೊಂಡು ಬಂದರು. ಇದೀಗ 2026ರಲ್ಲಿ ಸೂರ್ಯಕುಮಾರ್ ಯಾದವ್ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ತಂಡದಿಂದ ಔಟ್ ಆಗಿದ್ದವನಿಗೆ ಇದೀಗ ನಾಯಕನ ಪಟ್ಟವನ್ನು ಕಟ್ಟಿರೋದು. 2023 ಡಿಸೆಂಬರ್ ಬಳಿಕ T20 ತಂಡದಿಂದ ಶ್ರೇಯಸ್ ಅಯ್ಯರ್ ಮಹಾ ಅದೃಷ್ಟ ಇದೀಗ ಒಲ್ದು ಬಿದ್ದಿದೆ. ಅವರು ಕಳೆದ 2 ವರ್ಷದಿಂದ ಎಲ್ಲ ತಂಡದಿಂದ ಇರಲಿಲ್ಲ. ತಂಡದಲ್ಲಿ ಆಟಗಾರನೂ ಕೂಡ ಆಗಿರೋದಕ್ಕೆ ಅವರಿಗೆ ಸಾಧ್ಯ ಆಗಿರಲಿಲ್ಲ. ಏನೇನಾಗಿತ್ತು ಅಂತ ಹೇಳಿದರೆ, 2 ವರ್ಷಗಳ ಬಳಿಕ ಇದೀಗ ಅವರೆಲ್ಲ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ಡಿಸೆಂಬರ್ 2023ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ T20 ಸರಣಿ ಆಯಿತು. ಅದೇ ಕೊನೆ. ಹೀಗಾಗಿ ಶ್ರೇಯಸ್ ಅವರಿಗೆ ಸ್ಥಾನ ಇರಲಿಲ್ಲ. ಒಂದು ಬೆಳವಣಿಗೆ ಆಗುತ್ತೆ. 2024ರ ರಣಜಿ ಟ್ರೋಫಿ, ಅವರು ಬೆನ್ನು ನೋವಿನ ಸಮಸ್ಯೆ ಬೇರೆ ಬೇರೆ ಕಾರಣ ಹೇಳಿ ರಣಜಿ ಟ್ರೋಫಿಯಿಂದೆಲ್ಲ ಹೊರಗುಳಿತಾರೆ. ಹೀಗಾಗಿ BCCI ಅವರ ವಿರುದ್ಧ ಅವರನ್ನೆಲ್ಲ ವಜಾ ಮಾಡೋ ಪ್ರಯತ್ನ ಎಲ್ಲ ಆಗಿತ್ತು. ಅದಾದ ನಂತರ ಇದೀಗ ಅವರನ್ನು ತೆಗೆದುಕೊಂಡು ಬಂದಿದ್ದಾರೆ. ಕೋಲ್ಕತ್ತಾ ನೈಟ್ ರೈಡರ್ಸನ್ನು ಗೆಲ್ಲಿಸಿದ್ರು. ಇದೀಗ 2026ರಲ್ಲಿ 498 ರನ್ನೆಲ್ಲ ಹೊಡೆದಿದ್ದಾರೆ. ಇನ್ನೊಂದು ಪ್ರಮುಖವಾದಂತಹ ಸಮಸ್ಯೆ ಏನಾಗಿತ್ತು ಅಂತ ಹೇಳಿದ್ರೆ, ಮಧ್ಯಮ ಕ್ರಮಾಂಕ. ವಿರಾಟ್ ಕೊಹ್ಲಿ ಇದ್ದರು, ಸೂರ್ಯಕುಮಾರ್ ಯಾದವ್ ಇದ್ದರು, ಅದಾದಂಥ ಇನ್ನೊಬ್ಬ ತಿಲಕ್ ವರ್ಮಾ ಕೂಡ ಇದ್ದರು. ಇದೀಗ ಸೂರ್ಯಕುಮಾರ್ ಯಾದವ್ ಅವರನ್ನು ಕೈಬಿಟ್ಟಿದ್ದರ ಕಾರಣಕ್ಕಾಗಿ ಆ ಸ್ಥಾನಕ್ಕಾಗಿ ಇವರನ್ನು ತೆಗೆದುಕೊಂಡು ಬರಲಾಗಿದೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, RCB ಹೀರೋಗಳಿಗೆ ಅನ್ಯಾಯವಾಯಿತಾ? ಅನೇಕ ಜನ ಮಿಂಚಿದ್ದಾರೆ. 2 ಬಾರಿ ಟ್ರೋಫಿ ಗೆದ್ದಿದೆ RCB ತಂಡದಲ್ಲಿರುವಂಥ ಅನೇಕ ಜನ ಆಟಗಾರರು ಮಿಂಚಿ ಗಮನ ಸೆಳೆದಿದ್ದಾರೆ. ಆದರೆ ಅವಕಾಶಗಳು ಮಾತ್ರ ಸಿಕ್ಕಿಲ್ಲ. RCBಯನ್ನು ಚಾಂಪಿಯನ್ ಮಾಡಿದಂತಹ ಸ್ಟಾರ್ ಆಟಗಾರರಿಗೆ ಬಿಗ್ ಶಾಕ್ ಎದುರಾಗಿದೆ. IPLನಲ್ಲಿ ರಜತ್ ಪಟ್ಟಿದಾರ್ ಆಗಿರ್ಬೋದು, ಕೃಣಾಲ್ ಪಾಂಡ್ಯ, ಇವರಿಗೆ ಎಲ್ಲ ಅಬ್ಬರಿಸಿದ್ರು, ಇವರಿಗೆ ಚಾನ್ಸ್ ಸಿಕ್ಕಿಲ್ಲ. 28 ವಿಕೆಟ್ಗಳನ್ನು ತೆಗೆದುಕೊಂಡಿದ್ದಂಥ ಭುವನೇಶ್ ಕುಮಾರ್ಗೆ ಕೂಡ ಸ್ಥಾನ ತಪ್ಪಿದೆ. ಫಾರ್ಮ್ನಲ್ಲಿಲ್ಲದಂತಹ ಅಕ್ಷರ್ ಪಟೇಲ್ ಮತ್ತು ವಾಷಿಂಗ್ಟನ್ ಸುಂದರ್ಗೆ ಈ ಬಾರಿ ಮಣೆ ಹಾಕಿದ್ದಾರೆ.
ಸತತ 2 ಬಾರಿ ಟ್ರೋಫಿ ಗೆದ್ದರೂ ಕೂಡ ಆಟಗಾರರಿಗೆಲ್ಲ ಬೆಲೆ ಸಿಕ್ಕಿಲ್ಲ. ಯಾವುದೇ ಸ್ಪರ್ಧಾತ್ಮಕ ಪಂದ್ಯವನ್ನು ಆಡದಿದ್ದರೂ ಕೂಡ ಹರ್ಷಿತ್ ರಾಣಾಗೆ ಅದೃಷ್ಟವಲ್ಲದಿದೆ. ಭುವನೇಶ್ವರ್ ಬದಲಿಗೆ ಹರ್ಷಿತ್ ರಾಣಾ ಅವರನ್ನು ಆಯ್ಕೆ ಮಾಡಿದ ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇದೆ. ಹೀಗಾಗಿ ಸತತವಾಗಿ ವಿಫಲರ ಆಗ್ತಾ ಇದ್ರೂ ಕೂಡ ಇಂಥವ್ರಿಗೆ ಅವಕಾಶವನ್ನು ಕೊಟ್ಟು ಅತ್ಯುತ್ತಮವಾಗಿ ಆಟವಾಡದವರನ್ನು ತಂಡದಿಂದ ಕೈ ಬಿಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತಹ ಚರ್ಚೆಗಳು ಸಾಮಾಜಿಕ ಜಾಲತಾಣ ಸೇರಿದಂತೆ ಜನಸಾಮಾನ್ಯರಲ್ಲೂ ಕೂಡ ಇಂಥದ್ದೊಂದು ಚರ್ಚೆ ಆಗ್ತಾ ಇದೆ. ಆ ಮುಖಾಂತರ RCB ಹೀರೋಗಳಿಗೆ ಒಂದು ಅನ್ಯಾಯ ಅನ್ನುವಂಥದ್ದು. ಮತ್ತೊಂದು ಕೊನೆಯ ಸುದ್ದಿ, ಜೀ ಕನ್ನಡ ನ್ಯೂಸ್ DNಯಲ್ಲಿ ಮಳೆಯ ಸುದ್ದಿ. ಮುಂಗಾರು ಮಳೆ ಇಡೀ ರಾಜ್ಯವನ್ನು ಆವರಿಸಿಕೊಳ್ತಾ ಇದೆ. ಮೊನ್ನೆಯಷ್ಟೇ ಕೇರಳಂಗೆ ಪ್ರವೇಶ ಆಗಿತ್ತು. ಇವತ್ತು ಸಂಜೆ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಮಳೆ ಆಗಿದ್ದನ್ನು ನೋಡಿದ್ದೀವಿ. ಹಾಗಾದರೆ ಮುಂದೆ ಏನಾಗುತ್ತೆ, ಯಾವ್ಯಾವ ಜಿಲ್ಲೆಗಳಿಗೆ ಯಾವ್ಯಾವ ಅಲರ್ಟ್ ಇದೆ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಮುಂಗಾರು ಆರ್ಭಟ 6 ಜಿಲ್ಲೆಗಳಿಗೆ ಇದೀಗ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮುಂಗಾರು ಚುರುಕುಗೊಂಡಿದೆ. ಮುಂದಿನ 8 ದಿನ ವಿಪರೀತ ಮಳೆ ಆಗಬಹುದು ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿರೋದು. ನಾವು ಮೊನ್ನೆಯೂ ಕೂಡ ಹೇಳಿದ್ವಿ, ಜೂನ್ ಮೊದಲೇ ದಿನಕ್ಕೆ ಬರಬೇಕಾಗಿತ್ತು ಮುಂಗಾರು ಕೇರಳಂಗೆ, ಆದರೆ ಬರಲಿಲ್ಲ. ಅದಾದ ನಂತರ 3 ದಿನಗಳ ತಡವಾಗಿ ಬಂತು. ಇದಾದ ನಂತರ 6ರಿಂದ 7ನೇ ತಾರೀಕಿನ ಒಳಗಾಗಿ ಅದು ಕರಾವಳಿ ಕರ್ನಾಟಕ, ಅದಾದ ನಂತರ ಇಡೀ ರಾಜ್ಯವನ್ನು ವ್ಯಾಪಿಸಿಕೊಳ್ಬಹುದು ಅಂತ ಮೊನ್ನೆ ಚರ್ಚೆ ಮಾಡಿದ್ವಿ. ಇದೀಗ ಮುಂದಿನ 8 ದಿನ ಮಳೆ ಎಚ್ಚರಿಕೆ ಎಲ್ಲ ಕೊಟ್ಟಿದ್ದಾರೆ. ಜೂನ್ 10ರ ತನಕ ಕರಾವಳಿ ಮಲೆನಾಡು ಭಾಗಗಳಲ್ಲಿ ವರುಣನ ಅಬ್ಬರ ವಿಪರೀತ ಇರುತ್ತೆ ಅಂತ ಹೇಳಿದ್ದಾರೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಬೆಳಗಾವಿ ಈ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಈ ಜಿಲ್ಲೆಗಳಲ್ಲಿ 204.5 ಮಿಲಿಮೀಟರ್ಗಿಂತ ಹೆಚ್ಚು ವಿಪರೀತ ಮಳೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಕರಾವಳಿ ಭಾಗದಲ್ಲಿ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಭೀತಿ ಆಗಬಹುದು. ಪ್ರವಾಹ ಮತ್ತು ಗುಡ್ಡ ಕುಸಿದ ಮುನ್ನೆಚ್ಚರಿಕೆಯನ್ನು ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಏಕೆಂದರೆ ಉತ್ತರ ಕನ್ನಡದಲ್ಲಿ ಕಳೆದ ಬಾರಿ ಆದಂತಹ ಶಿರೂರು ಗುಡ್ಡ ಕುಸಿತ ಪ್ರಕರಣವನ್ನು ನಾವು ನೋಡಿದ್ವಿ. ಶಿರೂರು ಗುಡ್ಡ ಕುಸಿತ ಪ್ರಕರಣ ಆಗಿ ಲಾರಿ ಸಿಕ್ಕಾಕೊಂಡಿದ್ದು, ಅದಕ್ಕಾಗಿ ಕೆಲಸವನ್ನು ಮಾಡಿದ್ದು, ಅನೇಕ ಜನ ಜೀವವನ್ನೆಲ್ಲ ಕಳೆದುಕೊಂಡಿದ್ದು ನೋಡಿದ್ದೀವಿ. ಹೀಗಾಗಿ ಇಂಥದ್ದೊಂದು ಆತಂಕದ ವಾತಾವರಣ ಇರುತ್ತೆ. ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದಾರೆ. ಹಾಗಾದರೆ ಯಾವ್ಯಾವ ಜಿಲ್ಲೆಗೆ ಯಾವ ಅಲರ್ಟನ್ನು ಕೊಡಲಾಗಿದೆ? ಯಾವ್ಯಾವ ಜಿಲ್ಲೆಗೆ? ಜೂನ್ 7ನೇ ತಾರೀಕಿಗೆ ಕರಾವಳಿ ಮತ್ತು ಮಲೆನಾಡು ಭಾಗದ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಕೊಟ್ಟಿದ್ದಾರೆ, ಅಂದರೆ ಇವತ್ತು. ಜೂನ್ 8ನೇ ತಾರೀಕು ನಾಳೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಅತಿ ಹೆಚ್ಚು ಮಳೆಯ ರೆಡ್ ಅಲರ್ಟನ್ನು ಕೊಡಲಾಗಿದೆ. ಜೂನ್ 9ಕ್ಕೆ ರೆಡ್ ಅಲರ್ಟ್ ವ್ಯಾಪ್ತಿ ವಿಸ್ತರಣೆ ಆಗುತ್ತೆ. ಕರಾವಳಿಯ 3 ಜಿಲ್ಲೆಗಳು ಮತ್ತು ಮಲೆನಾಡಿನ 2 ಜಿಲ್ಲೆಗಳಿಗೆಲ್ಲ ಎಚ್ಚರಿಕೆ ಕೊಟ್ಟಿದ್ದಾರೆ. ಜೂನ್ 10ನೇ ತಾರೀಕಿಗೆ ಬೆಳಗಾವಿ ಜಿಲ್ಲೆಗೂ ರೆಡ್ ಅಲರ್ಟ್ ಘೋಷಣೆ ಆಗಿದೆ. ಉತ್ತರ ಕರ್ನಾಟಕಕ್ಕೆ ಮಳೆ ಕಂಟಕ, ಅಂದರೆ ನಿಮಗೆ ಮಹಾರಾಷ್ಟ್ರದಲ್ಲಿ ಮಳೆ ಆದರೆ ಉತ್ತರ ಕರ್ನಾಟಕದ ಬಾಗಲಕೋಟೆ ಆಗಿರ್ಬೋದು, ಬೆಳಗಾವಿ, ಸವದತ್ತಿ ಈ ಭಾಗ, ವಿಜಯಪುರದ ಕೆಲ ಭಾಗ, ಇವೆಲ್ಲವೂ ಕೃಷ್ಣಾ ತೀರದ ಪ್ರದೇಶಗಳೇನಿರುತ್ತೆ ಅವು ಮಲಪ್ರಭಾ ಮತ್ತು ಕೃಷ್ಣಾ ಇವರು ಸಮಸ್ಯೆಯನ್ನು ಅನುಭವಿಸಬೇಕಾಗುತ್ತೆ. ಹೀಗಾಗಿ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಮಳೆ ಆಗುತ್ತೆ ಅಂತ ಹೇಳಿದ್ದಾರೆ. ಜೂನ್ 15ರವರೆಗೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಗುಡುಗ ಸಹಿತ ಮಳೆ ಮುಂದುವರಿಕೆ ಅಂತ ಇದೀಗ ಎಚ್ಚರಿಕೆಯನ್ನು ಕೊಟ್ಟಿರೋದು. ಇದು ಮಳೆಯ ಸೂಚನೆ. ಆದರೆ ಸಾರ್ವಜನಿಕರಿಗೆ ಹವಾಮಾನ ಇಲಾಖೆ ಏನು ಸೂಚನೆ ಕೊಟ್ಟಿದೆ, ಹೆಂಗಿರಬೇಕು ಏನು ಎತ್ತ ಡೀಟೇಲ್ಸ್ ನೋಡ್ತಾ ಹೋಗೋಣ. ರಾಜಧಾನಿ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಕಳೆದ ಹೆಚ್ಚು ಕಡಿಮೆ ಒಂದು 15 ದಿನಗಳಿಂದ ಬಿಟ್ಟು ಮಳೆ ಆಗ್ತಾ ಇರೋದನ್ನು ನೋಡಿದ್ದೀವಿ. ಈಗ ಯೆಲ್ಲೋ ಅಲರ್ಟ್ ಘೋಷಣೆ ಆಗಿದೆ. ಮೈಸೂರು, ಮಂಡ್ಯ, ಹಾಸನ, ತುಮಕೂರು ಭಾಗದಲ್ಲಿ ಹಗುರದಿಂದ ಸಾಧಾರಣ ಮಳೆ ಆಗುತ್ತೆ ಅಂತ ಹೇಳಿದ್ದಾರೆ. ಗುಡುಗು ಮಿಂಚಿನ ಸಂದರ್ಭದಲ್ಲಿ ಮರದ ಕೆಳಗೆ, ವಿದ್ಯುತ್ ಕಂಬಗಳಿಗೆಲ್ಲ ನಿಲ್ಲಬೇಡಿ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವಂತಹ ಭೀತಿ ಇದೆ. ಪಾಲಿಕೆ ಅಧಿಕಾರಿಗಳೆಲ್ಲ ಮುನ್ನೆಚ್ಚರಿಕೆ ವಹಿಸಬೇಕು. ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಡಲಾಗಿದೆ. ಅಗತ್ಯವಿದ್ದರೆ ಮಾತ್ರ ಹೊರಬರಬೇಕು. ಸುರಕ್ಷಿತ ಸ್ಥಳಗಳಲ್ಲಿ ಆಶ್ರಯ ಪಡೆಯಿರಿ ಅಂತೆಲ್ಲ ಎಚ್ಚರಿಕೆಗಳನ್ನು ಕೊಟ್ಟಿರೋದು. ಅಂದರೆ ವಿಪರೀತ ಮಳೆ ಶುರುವಾದ ತಕ್ಷಣ ಅನೇಕ ಜನ ಮರ ಗಿಡಗಳು, ಅನೇಕ ಹಳೆ ಕಟ್ಟಡಗಳು ಧರೆಗೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಯಾವುದೇ ಜೀವಕ್ಕೂ ಕೂಡ ಹಾನಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಿ ಅಂತ ಎಚ್ಚರಿಕೆ ಕೊಟ್ಟಿರೋದು. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DN ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.